ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಜ್ಯುವೆಲ್ರಿ ಪಾರ್ಟ್ನರ್ ಶ್ರೀ ವಿನಾಯಕ ಜ್ಯುವೆಲ್ರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್, ಶ್ರೀ ಕಟ್ಟೆ ವಿನಾಯಕ ದೇವಸ್ಥಾನದ ಎದುರು KR ಪುರಂ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣರೆಕೆಯ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು, ಅನುಷ್ಠಾನಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಇದೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸ್ಕೊಟ್ಬಿಡ್ತೀನಿ. ಕರೆ ಮಾಡುವಂಥವ್ರು, ಪತ್ರವನ್ನು ಬರೆಯುವಂಥವ್ರು, ನಮ್ಮ ಕಾರ್ಯಕ್ರಮದ ಮುಖಾಂತರ ಗುರುಜಿಯವರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಇರೋರು, ಮೊದಲನೇದಾಗಿ ಕರೆ ಮಾಡುವಂಥವ್ರಿಗೆ ಕೆಲವು ಅಂಶಗಳನ್ನ ದಯವಿಟ್ಟು ಗಮನದಲ್ಲಿರಿಸ್ಕೊಳ್ಳಿ. 0809212999 08041219999 ಇದು ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಗುರುಜಿಯವರ ಹತ್ರ ಮಾತಾಡ್ಬೋದು. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡೋದ್ರಿಂದ ಕರೆ ಮಾಡುವಾಗ ಮೊದಲನೇದಾಗಿ ಮುಖ್ಯವಾಗಿ TV ವಾಲ್ಯೂಮ್ನ ಮ್ಯೂಟಲ್ಲಿ ಇಟ್ಬಿಡಿ, TV ವಾಲ್ಯೂಮ್ನ 0 ಇಟ್ಬಿಡಿ, ಟಿವಿಯಿಂದ ದೂರ ಬಂದು ಮಾತಾಡಬೇಕು. ಹಾಗೆಯೇ ನೆಟ್ವರ್ಕ್ ಸಿಗೋವಂಥ ಜಾಗದಲ್ಲಿ ಬಂದು ಮಾತಾಡಬೇಕು. ಯಾರಿಗೆ ಸಮಸ್ಯೆ ಇದೆ ಅವರೇ ಖುದ್ದಾಗಿ ಮಾತನಾಡಿದ್ರೆ ಒಳಿತು. ಇನ್ನು ಒಂದು ಕರೆಗೆ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಪ್ರತಿಯೊಬ್ಬರೂ ಮಾತಾಡಬೇಕು, ಗುರುಜಿಯವರ ಹತ್ರ ಸಮಸ್ಯೆನ ಹೇಳ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಕರೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಜೋರಾಗಿ, ಸ್ಪಷ್ಟವಾಗಿ, ಗಾಬರಿ ಆಗದೆ ಆರಾಮಾಗಿ ಮಾತಾಡಿ. ಇನ್ನು ಪತ್ರ ಬರೀಬೇಕಾದ್ರೆ ಇರೋವಂಥ ವಿಳಾಸ ಸಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಈ ವಿಳಾಸಕ್ಕೆ ನೀವು ಪತ್ರವನ್ನು ಬರೆಯುವಾಗ ಇನ್ಲ್ಯಾಂಡ್ ಲೆಟರ್ನಲ್ಲಿ ಪತ್ರವನ್ನು ಬರೀಕೊಡ್ದು ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಪತ್ರವನ್ನು ಬರೀಬೇಕು. ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ತಿಳಿಯುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಯಾಕೆಂದರೆ ಇಲ್ಲಿ ನಿಮ್ಮ ಕಣ್ಣ ರೇಖೆ ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರಬೇಕು ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ನಲ್ಲಿ ಇರ್ಕೊಡ್ದು. ಪಾಸ್ಪೋರ್ಟ್ ಸೈಜ್ನಲ್ಲಿ ಇದ್ದಾಗ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಪ್ರತಿದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವುದಾದರೊಂದು ವಿಚಾರದ ಬಗ್ಗೆ ಆಗಿರ್ಬೋದು, ಅನುಷ್ಠಾನದ ಬಗ್ಗೆ ಆಗಿರ್ಬೋದು, ಅಥವಾ ವನಸಿರಿಗಳ ಬಗ್ಗೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ವಿಚಾರ ತಿಳಿಸ್ಕೊಡ್ತಾ ಇರ್ತಾರೆ ಗುರುಜಿಯವರು. ಆ ಎಲ್ಲ ವಿಚಾರಗಳನ್ನು ವಿದ್ಯುತ್ ಸಮಸ್ಯೆಯಿಂದ ಅಥವಾ ಕಾರಣಾಂತರಗಳಿಂದ ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಮತ್ತೊಮ್ಮೆ ಕಾರ್ಯಕ್ರಮವನ್ನು ನೋಡಬೇಕು ಅಂತಂದರೆ ಹೇಗೆ ಅಂದರೆ ವೆಬ್ಸೈಟ್ ಐಡಿಗೆ ಲಾಗಿನ್ ಆಗ್ಬೋದು ಅಥವಾ OZ ಆ್ಯಪ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. www.zkannada.tv.com ಇದು ನಮ್ಮ ವೆಬ್ಸೈಟ್ ID. ಈ ವೆಬ್ಸೈಟ್ ಐಡಿಗೆ ಲಾಗಿನ್ ಆಗಿ ಮಹರ್ಷಿವಾಣಿ ಅಂತ ಕಾರ್ಯಕ್ರಮದ ಹೆಸರನ್ನು ಮತ್ತು ಯಾವ ದಿನಾಂಕದ ಕಾರ್ಯಕ್ರಮ ಬೇಕು ಆ ದಿನಾಂಕವನ್ನು ಟೈಪ್ ಮಾಡಿದ್ರೆ ಆ ದಿನಾಂಕದ ಕಾರ್ಯಕ್ರಮವನ್ನು ನೀವು ಮತ್ತೊಮ್ಮೆ ನೋಡಬಹುದು. ಅಥವಾ ನಿಮ್ಮ ಆ್ಯಂಡ್ರಾಯ್ಡ್ ಫೋನಿಂದ ಪ್ಲೇಸ್ಟೋರ್ಗೆ ಹೋಗಿ OZEE ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಝೀ ನೆಟ್ವರ್ಕ್ನ ಎಲ್ಲ ಚಾನೆಲ್ಸ್ಗಳು ನಿಮಗೆ ಲಭ್ಯ ಆಗುತ್ತೆ. ಆ ಎಲ್ಲ ಚಾನೆಲ್ಸ್ಗಳಲ್ಲಿ ಝೀ ಕನ್ನಡ ವಾಹಿನಿನ ಆಯ್ಕೆ ಮಾಡಿಕೊಂಡ್ರೆ ಝೀ ಕನ್ನಡ ವಾಹಿನಿಯಲ್ಲಿ ಈಗ ಪ್ರಸ್ತುತ ಯಾವ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದೆ ಅನ್ನೋದ್ರ ಲಿಸ್ಟ್ ನಿಮಗೆ ಸಿಗುತ್ತೆ. ಆ ಲಿಸ್ಟಲ್ಲಿ ಮಹರ್ಷಿವಾಣಿ ಅಂತ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡ್ರೆ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು. OZEE ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸ್ವಾಗತ ಕೋರಿತಾಯಿತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮಹಾವಿಷ್ಣುವಿನ ವಾರ ಬುಧವಾರ ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಕಲ್ಯಾಣಾತ್ಪದಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತೇವ ಚ
ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮ ಜಗತ್ತನ್ನು ಕಾಪಾಡ್ತಿರ್ತಕ್ಕಂಥ ಶ್ರೀನಿವಾಸನ ಆಶೀರ್ವಾದವನ್ನು ನಾವು ನೀವೆಲ್ಲರೂ ಸಹಿತ ಪಡೆದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆಷಾಢ ಮಾಸ ಅಂದಾಗ ಕೆಲವೊಂದು ವಿಚಾರಗಳನ್ನು ನಾವು ದೂರ ಇಡ್ತಾ ಇರ್ತೀವಿ. ನಮಗೆ ಯಾವುದು ಬೇಡವೋ ಅದಕ್ಕೆ ಆಷಾಢವನ್ನೇ ಪ್ರಧಾನವಾಗಿ ತೋರಿಸ್ತಾ ಇರ್ತೀವಿ. ಅಥವಾ ಒಂದಿಷ್ಟು ಸಮಯ ಬೇಕು, ಮಾಡುವ ಕೆಲಸಕ್ಕೆ ಒಂದಿಷ್ಟು ವಿರಾಮ ಬೇಕು, ಅಥವಾ ನಮಗೆ ಮಾಡುವಂತಹ ಕೆಲಸದಲ್ಲಿ ಒಂದಿಷ್ಟು ಬೇರೆ ಬೇರೆ ತರಹ ಕೆಲಸಗಳನ್ನು ಸ್ವಕಾರ್ಯಗಳನ್ನು ಸ್ವತಃ ನಾವು ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳಿಗೆ ಮತ್ತಷ್ಟು ಸಮಯ ಬೇಕು ಅಂದಾಗ ಈ ಆಷಾಢನೇ ಪ್ರಾಧಾನ್ಯತೆಯಾಗಿರುತ್ತೆ. ಆದರೆ ನಿಜಕ್ಕೂ ಆಷಾಢ ಅಂತಕ್ಕಂಥದ್ದನ್ನು ನಾವು ಯಾತಕ್ಕೆ ತೊಗೊಳ್ಬೇಕು, ಏನಕ್ಕೋಸ್ಕರ ಬೇಕು ಆಷಾಢ ಮಾಸದಲ್ಲಿ ಮಾಡೋದು ಯಾವುದು, ಮಾಡದಿರತಕ್ಕಂಥದ್ದು ಯಾವುದು, ಈ ವಿಚಾರವನ್ನು ಸವಿಸ್ತಾರವಾಗಿ ಇಷ್ಟು ಜನ ತಿಳ್ಕೊಂಡಿದ್ದೀರೋ ಅಥವಾ ತಿಳಿದು ಮಾತಾಡ್ತಿರೋ, ತಿಳಿದಿರ ಮಾತಾಡ್ತಿದ್ದೀರೋ, ಅಥವಾ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಮಾತಾಡುವಂತಹ ಮಾತಿಗೆ ಆಷಾಢ ಎಂಬತಕ್ಕಂಥ ಈ ಮಾಸ ಎಲ್ಲರೂ ಉಪಯೋಗಿಸ್ಕೊಳ್ಳುವಂಥದ್ದು ಆಗುತ್ತೆ. ಇರಲಿ, ಆದರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಬುಧವಾರ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ, ಈ ಯೋಗದಲ್ಲಿ ನಾವು ಮಾಡಬಹುದಾದಂಥದ್ದು ಅಥವಾ ಇವತ್ತಿನ ಕೆಲಸ ಕಾರ್ಯಗಳು, ಯಾಕೆಂದರೆ ಬುಧವಾರ ಅಂದಾಗ ಮಂದಗತಿಯಲ್ಲಿ ಸಾಗುವಂತಹ ದಿನ ಅಂತ. ಬುಧವಾರದ ದಿವಸ ವಾರದಲ್ಲಿ ಬುಧವಾರ ಮಾತ್ರ ಎಲ್ಲ ಕೆಲಸ ಕಾರ್ಯಗಳು ಸಹಿತ ನಿಧಾನಕ್ಕೆ ಚಲಿಸುವಂಥದ್ದು, ಯಾವುದೂ ವೇಗ ಇರೋದಿಲ್ಲ. ನಾವೆಷ್ಟೇ ವೇಗವಾಗಿ ಚಲಿಸಬಹುದು, ಆದರೆ ನಮ್ಮ ಕೆಲಸ ಕಾರ್ಯಗಳ ಸಹಿತ ಅಷ್ಟೇ ಮಂದವಾಗಿರುತ್ತೆ. ಕಾರಣ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಅವರವ್ರದ್ದೇ ಆದಂಥ ಒಂದಷ್ಟು ಮನಸ್ಥಿತಿ ಇದೆ. ವಾರದ ಮೊದಲನೇ ದಿನ ಸೋಮವಾರ ಬಹಳ ಚುರುಕಾಗಿರುವಂಥದ್ದು. ಮಂಗಳವಾರ, ಸೋಮವಾರ ಎಷ್ಟು ಕೆಲಸ ಸ್ಪೀಡ್ ಮಾಡ್ತೀವೋ ಅದರಲ್ಲೊಂದು 60-70% ಅಷ್ಟು ಮಂಗಳವಾರ ಮಾಡ್ತೀವಿ. ಬುಧವಾರ ಅಂದಾಗ ಎಂತಹವ್ರಿಗೂ ಸುಸ್ತಾಗಿರುತ್ತೆ, 60% ಆಗ್ಬೋದು, ಅದು 40% ಇಳಿಬೋದು. ಇನ್ನು ಗುರುವಾರ ಅಂತ ಬಂದಾಗ ಹೊಸತನ ನಾವು ನೋಡ್ತೀವಿ. ಆ ಗುರುವಾರದ ಹೊಸತನ ಸ್ವಲ್ಪ ಚುರುಕಾಗಿ ಒಂದು 80% ಪುನಃ ರೀಚ್ ಆಗ್ತೀವಿ. ಶುಕ್ರವಾರ ಸಾರ್ವತ್ರಿಕವಾಗಿ ತಾಯಿ ಮಹಾಲಕ್ಷ್ಮಿಯ ವಾರ. ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಇವತ್ತು ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ರೀತಿಯಲ್ಲಿ ಗುರುವಾರದ ದಿವಸ ಮತ್ತು ನಾವು ಗುರುವಾರ ಮಾಡಿರ್ತಕ್ಕಂಥ ಪ್ರಾರ್ಥನೆಗೆ ಶುಕ್ರವಾರ ಕಾರ್ಯಸಿದ್ಧಿಯನ್ನು ಕಾಣ್ತೀವಿ. ಶನಿವಾರ ಬಂತು ಅಂದರೆ ಅಗೋ ಈಗೋ ಅಂದರೆ ಪರವಾಗಿಲ್ಲಪ್ಪ, ಸ್ವಲ್ಪ ಹೊತ್ತು ಶ್ರಮ ಪಟ್ಟರೆ ರಜಾ ಸಿಕ್ಬಿಡುತ್ತೆ, ಇನ್ನು ಸೋಮವಾರದವರೆಗೂ ನೆಮ್ಮದಿಯಾಗಿರ್ಬೋದು, ಸೋಮವಾರದ ಮಾತೇ ಇಲ್ಲ, ಭಾನುವಾರ ಆನಂದವಾಗಿರ್ಬೋದು ಅಂಥೇಳಿ ಶನಿವಾರದ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತೀವಿ. ಇರಲಿ, ಏನೇ ಆದರೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಹೇಗಿದೆ ಅಂತಕ್ಕಂಥದ್ದೇ ಭಾಳ ವಿಶೇಷ. ಬನ್ನಿ, ಪಂಚಾಂಗ ಶಾಸ್ತ್ರವನ್ನು ತಿಳಿದು ಇನ್ನು ದರ್ಪಣಾಂಜನ, ಪಂಚಾಂಗಾನುಷ್ಠಾನ, ಇನ್ನು ರಾಶಿಫಲ, ಸಾಕಷ್ಟು ವಿಚಾರಗಳಿದೆ. ಜೊತೆಗೆ ಇವತ್ತು ನಾನು ನಿಮಗೆ ತಿಳಿಸುವಂತಹದ್ದು ಸಹಿತ ಮತ್ತೊಂದು ವಿಚಾರ ಇದೆ. ಆ ವಿಚಾರ ಏನು, ಸ್ವಲ್ಪ ಹೊತ್ತಕ್ಕಾದರೆ ನಿಮಗೆ ತಿಳಿಯುತ್ತೆ. ಭಗವತಿ ಶ್ರೀರಾಜರಾಜೇಶ್ವರಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಶ್ರೀ ಹೇ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 12/7/2017 ತೃತೀಯ ಬುಧವಾರ. ಇವತ್ತು ಧನಿಷ್ಠ ನಕ್ಷತ್ರ, ಸಂಕಷ್ಟರ ಮಹಾಗಣಪತಿ. ಎಂಥ ವಿಶೇಷವಾಗಿರ್ತಕ್ಕಂಥ ದಿನ ನೋಡಿ. ನಾನಾಗಲೇ ಹೇಳಿದೆ, ಯಾವತ್ತೂ ತಿಥಿವಾರ ನಕ್ಷತ್ರಗಳನ್ನು ಗಮನಿಸಿದಾಗಲೇ ನಮಗೆ ಅವತ್ತಿನ ವಿಶೇಷ ಎಂಬತಕ್ಕಂಥದ್ದು ಏನು ಅಂತ ತಿಳಿತಕ್ಕಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದು ಪಂಚಾಂಗ ಇರಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಒಂದು ಪಂಚಾಂಗ ಇರಬೇಕು. ಅವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮೋ ರಕ್ಷಿತ ರಕ್ಷಿತ, ಆ ಧರ್ಮ ಸನ್ಮಾರ್ಗದತ್ತ ನಡಿಬೇಕಾದರೆ ಒಂದಷ್ಟು ತಿಥಿವಾರ ನಕ್ಷತ್ರಗಳಲ್ಲಿರ್ತಕ್ಕಂಥ ಆ ಯೋಗ ಫಲವನ್ನು ನಾವು ನೀವು ಸಹಿತ ಅರ್ಥೈಸ್ಕೊಳ್ಬೇಕು. ಇರಲಿ, ಸಂಕಷ್ಟರ ಮಹಾಗಣಪತಿ. ಇವತ್ತು ಅರ್ಕ ಗಣಪತಿ ಬಹಳ ವಿಶೇಷ. ಬುಧವಾರ ಮಹಾವಿಷ್ಣು ಆರಾಧನೆ. ಇಲ್ಲಿ ಮತ್ತೊಂದು ವಿಚಾರ ಇದೆ. ಸಾರ್ವತ್ರಿಕವಾಗಿ ಶಿವಪಂಥ ಮತ್ತು ವಿಷ್ಣುಪಂಥ ಅಂತ. ಶಿವಪಂಥ, ಶಿವನ ಆರಾಧಕರು ಪ್ರತಿಯೊಬ್ಬರು ಸಹಿತ ಗಣಪತಿ ಆರಾಧನೆ ಮಾಡ್ತಾರೆ. ಸಾರ್ವತ್ರಿಕವಾಗಿ ಗಣಪತಿ ಪರಿಚಯ ಎಲ್ಲರಿಗೂ ಇದೆ, ಗಣಪತಿ ಎಲ್ಲರೂ ಆರಾಧನೆ ಮಾಡ್ತಾರೆ. ಇನ್ನು ಪೂಜಾನುಷ್ಠಾನಗಳಲ್ಲಿ ವೈಖಾನಸ ಮತ್ತು ಪಾಂಚರಾತ್ರಾಗಮದಲ್ಲಿ ಅವರು ವಿಶ್ವಕ್ಷೇನನ್ನು ಆರಾಧನೆ ಮಾಡ್ತಾರೆ. ನಾವು ಗಣಪತಿ ಹೇಗೋ ಅವರಿಗೆ ವಿಶ್ವಕ್ಷೇನ ಹಾಗೆ. ಏನೇ ಆದರೂ ಗಣಪತಿನ ನಾವು ಆರಾಧನೆ ಮಾಡ್ತಕ್ಕಂಥದ್ದೇ ಧರ್ಮ. ಆದರೂ ಸಂಕಷ್ಟರ ಮಹಾಗಣಪತಿ ಅಂದಾಗ ಸಾರ್ವತ್ರಿಕವಾಗಿ ಒಂದೊಂದು ಮಾಸದಲ್ಲಿ ಬರ್ತಕ್ಕಂಥ ಒಂದೊಂದು ವಿಶೇಷತೆಗಳು ಬಹಳಷ್ಟು ಇರುತ್ತೆ. ಕಳೆದ ಬಾರಿ ಸಂಕಷ್ಟರ ಮಹಾಗಣಪತಿ ಮಂಗಳವಾರ ಅಂಗಾರಕ ಚೌತಿ ಆಗಿತ್ತು. ಅದು ಬಹಳ ವಿಶೇಷವಾಗೇ ಇತ್ತು. ಹಾಗೆ ಈ ವಾರ ಈಗ ಬಂದಿರತಕ್ಕಂಥದ್ದರೆ ವಾರಕ್ಕೆ ಬರ್ತಕ್ಕಂಥದ್ದಲ್ಲ, ತಿಂಗಳು ಮಾಸಕ್ಕೆ ಬರ್ತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿನ ನಾವು
ಇವತ್ತಿನ ದಿವಸ ಪ್ರತಿಯೊಬ್ಬರು ಸಹಿತ ಯಥಾ ಪ್ರಕಾರ ನೀವು ಕಳೆದ ವಾರ ಅಥವಾ ಕಳೆದ ತಿಂಗಳಲ್ಲಿ ಮತ್ತು ಅದು ಹಿಂದಿನ ತಿಂಗಳಲ್ಲಿ ಏನೆಲ್ಲ ಆಚರಣೆಗಳನ್ನ ಮಾಡ್ಕೊಂಡು ಬಂದಿದ್ದೀರೋ ಅದೇ ಪ್ರಕಾರ ಸಂಕಷ್ಟರ ಮಹಾಗಣಪತಿ ಆಚರಣೆ ಇದೆ. ಆದರೆ ಮಾಡುವಂತಹದ್ದು ಬುಧವಾರ ಆದ್ದರಿಂದ ವಾರದಲ್ಲಿರ್ತಕ್ಕಂಥ ವಿಶೇಷತೆ ಬಹಳ ವಿಶೇಷವಾದ್ದರಿಂದ ಮಹಾವಿಷ್ಣು ಆರಾಧನೆಯೊಂದಿಗೆ, ಮಹಾವಿಷ್ಣು ನಿಮ್ಮ ಮನೆದೇವರ ಆರಾಧನೆಯೊಂದಿಗೆ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಸಾಧ್ಯವಾದಷ್ಟು ಕ್ರಮಬದ್ಧವಾಗಿ ಮಹಾಗಣಪನ ಆರಾಧನೆಯೊಂದಿಗೆ ಸಾಕಷ್ಟು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗಣಪನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಮೋದಕ, ಹಾಗೆ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಪ ಬಿಳಿ ಎಕ್ಕದ ಹೂ ಮತ್ತು ಕಮಲ, ಹಾಗೂ ವಿಶೇಷವಾಗಿರ್ತಕ್ಕಂಥ ದೂರ್ವ ಅಂದರೆ ಗರ್ಕೆ, ಬಿಳಿ ಎಕ್ಕ, ಕಮಲ ಇದೆಲ್ಲವೂ ಸಹಿತ ಗಣಪನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಮೋದಕ ನೈವೇದ್ಯ ಅದು ಮತ್ತಷ್ಟು ವಿಶೇಷ. ಇನ್ನು ಸ್ವಾಮಿಗೆ ಕಡಲೆಕಾಳು ನೈವೇದ್ಯ ಅದು ಮತ್ತಷ್ಟು ವಿಶೇಷ. ಇರಲಿ, ಗಣಪನಿಗೆ ಏನೆಲ್ಲ ವಿಶೇಷತೆಗಳಿದೆ, ನಾವು ಮಾಡುವಂತಹ ಅನುಷ್ಠಾನದ ಸಂಪೂರ್ಣ ಫಲ, ಆ ಫಲವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು, ಚಿಕ್ಕದಾಗಿ ಚುಟುಕಾಗಿ ಮಾಡುವಂತಹ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು, ಆ ಫಲವನ್ನು ಕೊಡುವಂತಹ ಸುಲಭವಾದಂತಹ ಸೂತ್ರಗಳನ್ನು ತಿಳ್ಕೊಳ್ಳುವಂಥದ್ದೇ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಕೂತ್ಕೊಳ್ಳಿ, ತಿಳಿಸ್ಕೊಡ್ತೀನಿ. ಗುರುಜಿ, ಆಗಲೇ ಗಣಪನಿಗೆ ಒಂದು ಸುಲಭ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಪ್ರತಿಯೊಬ್ಬರು ಸಹಿತ ಗಣಪನ ಆರಾಧನೆ ಮಾಡುವಂತಹ ಕಾಲ ಚಿಕ್ಕದಾಗಿ ಸುಲಭನಾಗಿ ಯಾವುದೇ ಶ್ರಮವಿಲ್ದಿರ ಭಗವಂತ ತನ್ನ ದೇಹವನ್ನು ದಂಡಿಸಿ ಮಾಡುವಂಥ ಸೇವೆಗೆ ಶೀಘ್ರ ಫಲ ಅಂತ ಹೇಳಿದ್ದಾನೆ. ಹಾಗಂತ ಸಾಲ ಸೋಲ ಮಾಡಿ ಸಾಲದವ್ರ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಅವರು ದುಡ್ಡು ಕೇಳ್ತಾ ಇಲ್ಲದ ಮಾತಾಡುವಾಗ ತಲೆ ಬಗ್ಸಿ ನಿಂತ್ಕೊಂಡಾಗ ಅದು ಅಷ್ಟು ಸಮಂಜಸವಲ್ಲ. ಭಗವಂತ ನಮಗೇನು ಕೊಟ್ಟಿದ್ದಾನೆ, ನಮ್ಮ ಸರಹದ್ದಲ್ಲಿ ಏನಿದೆ ಅಥವಾ ನಮ್ಮ ದೇಹದಲ್ಲಿ ಏನು ಶಕ್ತಿ ಇದೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಾನು ಶ್ರಮವಹಿಸಿ ಕೆಲಸ ಮಾಡಬೇಕು. ಹಾಗೆ ನಾವು ಮಾಡುವ ಕಾಯಕದಲ್ಲೇ ಭಗವಂತನ ಕಾಣಬೇಕು, ಆಗಲೇ ಭಗವಂತ ತೃಪ್ತನಾಗ್ತಕ್ಕಂಥದ್ದು. ಹಾಗೆ ಗಣಪನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಂಕಷ್ಟರ ಮಹಾಗಣಪತಿ. ಆದ್ದರಿಂದ ಇವತ್ತು ಚಿಕ್ಕದಾಗಿ ಚುಟುಕಾಗಿ ನೀವು ಮಾಡುವಂತಹ ಒಂದು ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಇಂದಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ರಾಶಿಫಲಕ್ಕಾಗಿ ಕಾಯುವಂತಹ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ನಿಮಗಾಗಿ ಸಮಯವನ್ನು ಮುಂದೆ ಓಡಿಸೋದು ಬೇಡ. ಗಣಪನ ಅನುಷ್ಠಾನವನ್ನು ಮಧ್ಯದಲ್ಲೇ ತೆಗೆದುಕೊಳ್ತೇನೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಟಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಭಗವತ್ಯಾಂಬಿಕಾಯ ನಮಃ. ಲಲಿತಾಯ ನಮಃ. ದುರ್ಗಾ ಪರಮೇಶ್ವರೀ ನಮಃ. ಚಕ್ರೇಶ್ವರೀ ನಮಃ. ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭಶ್ವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋ ತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ಶುಭ ದಿನ ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಸಾಕಷ್ಟು ಆಸಕ್ತಿಪೂರ್ವಕವಾಗಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾ ಹೆಚ್ಚಿನ ಯಶಸ್ಸಿಗಾಗಿ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಕಾಯಕವನ್ನು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಆಲೋಚನೆಗಳು ಬಹಳ ಇದೆ. ಯಾವುದೇ ಒಂದು ಕೆಲಸವನ್ನಾದರೂ ತೃಪ್ತಿಕರವಾಗಿ ಹೀಗೇ ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಿದ್ರು, ಕೆಲವೊಮ್ಮೆ ನಿಮಗೆ ಅರ್ಥವಾಗದಂಥ ರೀತಿ ಮತ್ತೊಂದು ಕೆಲಸ ಕೈ ಇಟ್ಟಿರ್ತೀರಿ. ಅದರಲ್ಲಿ ಇವತ್ತಿನ ದಿವಸ ಸಾಕಷ್ಟು ಅಡಚಣೆಗಳಿರ್ತಕ್ಕಂಥದ್ದು, ಅಡುಕು ತೊಳ್ಕೊಂಡಿರ್ತಕ್ಕಂಥದ್ದು, ನಿಮ್ಮವರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಆತ್ಮೀಯರು ಬಂಧು ಬಳಗ ಅಥವಾ ಯಾರೊಬ್ಬರಾದರೂ ಸಹಿತ ನಿಮ್ಮನ್ನು ಹಿತವಾಗಿ ಮಾತಾಡಿಸ್ಬೋದೇ ವಿನಃ ನೀವು ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ವಿಘ್ನಗಳನ್ನು ತರುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಗಣಪನ ಆರಾಧನೆ ಮಾಡಿ. ಗಣಪನ ಆರಾಧನೆ 21 ಗರಿಕೆ 9 ಬಿಳಿ ಎಕ್ಕದ ಹೂ ತಪ್ಪದಿರ ಮೇಷರಾಶಿಯವರು ಇವತ್ತು ತಲೆಗೆ ಸ್ನಾನ ಮಾಡಿ ಮಹಾಗಣಪನ ಆರಾಧನೆ ಮಾಡೋದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಂಧ್ಯಾ ಕಾಲದಲ್ಲಿ ಸಾಯಂ ಸಂಧ್ಯಾ ಸೂರ್ಯಾಸ್ತಮ ಕಾಲ ತಪ್ಪದಿರ ವಿಶೇಷವಾಗಿರ್ತಕ್ಕಂಥ ಎಲ್ಲಾದರೂ ಒಂದು ಗಣಪನ ಆಲಯದಲ್ಲಿ ಒಂದು 5 ರಿಂದ 10 ನಿಮಿಷನಾದರೂ ಅಲ್ಲಿ ಕೂತು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಸಾರ್ವತ್ರಿಕವಾಗಿ ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ದಿನ ನೀವು ಮಾಡಬೇಕಾದ್ದು ಸಂಧ್ಯಾ ಕಾಲದಲ್ಲಿ ಗಣಪತಿಯ ದರ್ಶನ ಮಾಡತಕ್ಕಂಥದ್ದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ.
ಯಾವಾಗ ಚಂದ್ರನ ಆಸ್ಥಾನ ಸಮಂಜಸವಾಗಿರೋದಿಲ್ವೋ ಮನಸ್ಸಲ್ಲಿ ಚಂಚಲತೆ ಸಾಕಷ್ಟು ಮೂಡ್ತಾ ಇರುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಎಲ್ಲಿ ನಮಗೆ ದಾರಿ ತಪ್ಪುತ್ತೋ, ಅಥವಾ ನಾವು ಅಂದುಕೊಂಡಂಥ ರೀತಿಯಲ್ಲಿ ಎಲ್ಲಿ ಆಗೋದಿಲ್ವೋ, ಅಥವಾ ಯಾವೊಂದು ಪರಿಸ್ಥಿತಿ ಯಾವೊಂದು ಸಮಸ್ಯೆಗಳು ನಮ್ಮನ್ನು ಮನೆ ಬಾಗಿಲು ಮುಟ್ಟುತ್ತೋ, ಈ ಪ್ರಕಾರ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರ್ಬೋದು. ನಿಮ್ಮೊಳಗಿರ್ತಕ್ಕಂಥ ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತನ್ನು ಹಂಚ್ಕೊಳ್ಳೋಕ್ಕೂ ಆಗದಿರ, ಅಥವಾ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಲ್ಪಿಸಲಿಕ್ಕಾಗದಂಥ ಪರಿಸ್ಥಿತಿ ನಿಮಗೆ ಎದುರಾಗಬಹುದು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 4 ಗಂಟೆ ಅಂದರೆ 4:20 ಇದೇ ಪ್ರಕಾರವಾದಂತಹ ಸಮಸ್ಯೆಗಳು, ತೊಂದರೆಗಳು ಇದು ನಿಮಗೆ ಎದುರಾಗ್ತಾ ಇರಬಹುದು. 4:20 ನಂತರ ಒಂದಿಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸ್ಕೊಳ್ಬೇಕು. ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರಲಿ, ಅಥವಾ ಅರ್ಧ ತಲೆನೋವಾಗುವಂಥದ್ದಿರಲಿ, ಅಥವಾ ಮೊಣಕಾಲು ಬಹಳಷ್ಟು ನೋವು ಬರ್ತಕ್ಕಂಥದ್ದಾಗಲಿ, ಇಂತೆಲ್ಲ ಸಮಸ್ಯೆಗಳು ಎದುರಾಗಬಹುದು. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ಕಾರಣವಾಗುತ್ತೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ಇಂತೆಲ್ಲ ಸಮಸ್ಯೆಗಳಿರೋದ್ರಿಂದ ಮನೆಯಿಂದ ಆಚೆ ಹೊರಡುವಂತಹ ಕಾಲ ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಗಂಧವನ್ನು ನಿಮ್ಮ ಮನೆ ದೇವರ ಪಾದಕ್ಕಿಟ್ಟು ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗಚ್ಚಿಕೊಂಡು ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಸಾಧ್ಯವಾದರೆ ಮಾಧ್ಯಾಹ್ನಿಕ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಿಷ್ಟು ಅನ್ನ ಪದಾರ್ಥವನ್ನು, ಅಥವಾ ನೀವೇನು ಊಟ ತೆಗೆದುಕೊಂಡು ಹೋಗಿರ್ತೀರಿ, ಅಥವಾ ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೆ ಅದನ್ನು ಯಾರಿಗಾದರೂ ಇನ್ನೊಬ್ಬರಿಗೆ ಅನ್ನದಾನವನ್ನು ಮಾಡಿ ತದನಂತರ ನೀವು ಊಟ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ವೃಷಭ ರಾಶಿಯವರು ಇದನ್ನು ಪಾಲನೆ ಮಾಡೋದ್ರಿಂದ ಮತ್ತಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ಭೂಮಿಗೆ ಸಂಬಂಧಪಟ್ಟ ವಿಚಾರ, ಹಾಗೆ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ, ಇದೆಲ್ಲವನ್ನು ಸಹಿತ ಕಾಯಕಲ್ಪಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಕಾಣ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತು ನೀವು ಅಂದುಕೊಂಡಂತಹದ್ದನ್ನು ಸಾಧಿಸುವಂತಹ ವಿಶೇಷವಾಗಿರ್ತಕ್ಕಂಥ ದಿನವಾದ್ದರಿಂದ ನೀವು ಭಯಪಡುವಂಥದ್ದಿಲ್ಲ. ನೀವು ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಕಾಯಕಕ್ಕೆ ತಾವು ಮುಂದಾಗಿ ನೀವು ಮಾಡುವಂತಹ ಕೆಲಸಗಳಲ್ಲೇ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ 1 ಚಿಟಿಕೆಯಷ್ಟು ತೊಗರಿಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಕಾರಣ ಇವತ್ತು ಸ್ವಲ್ಪ ಅಲರ್ಜಿ ಸಮಸ್ಯೆ ಆಗಲಿ, ಅಥವಾ ಮೈಕೈ ನೋವು ಬರ್ತಕ್ಕಂಥದ್ದಾಗಲಿ, ರಕ್ತದ ಒತ್ತಡ ಆಗಲಿ, ಅರ್ಧ ತಲೆನೋವಾಗಲಿ, ಅಥವಾ ಕಣ್ಣು ಮಂಜಾಗುವಂಥದ್ದಾಗಲಿ, ಇಂತೆಲ್ಲ ಸಮಸ್ಯೆಗಳು ಮಿಥುನ ರಾಶಿಯವರು ಕಾಣಬಹುದು. ಅದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ತಾವು ಇಷ್ಟ ಅನುಷ್ಠಾನವನ್ನು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮನೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮಾಮ. ನಿಮ್ಮ ಹೆಸರು ಹೇಳಿಮಾ? ವಿಜಯಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇದು ನಮ್ಮ ಬೆಂಗಳೂರು ಶಿವಾಜಿ ನಗರದಿಂದ ಮಾಡ್ತಾ ಇದ್ದೀನಮ್ಮ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ಇಲ್ಲ, ನಮ್ಮ ಮನೆ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ತುಂಬಾ ಸಮಸ್ಯೆ ಇದೆ, ಆರ್ಥಿಕ ಪರಿಸ್ಥಿತಿ. ಅದು ಗುರುಜಿ ಹತ್ರ ಮಾತಾಡ್ಬೇಕು. ಮಾತಾಡಿ. ಹಲೋ. ಅಲ್ಲೇ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಕೋಟಿ ನಮಸ್ಕಾರ ಸ್ವಾಮಿ ನಿಮ್ಗೆ. ಒಳ್ಳೇದಾಗ್ಲಿ ತಾಯಿ, ಹೇಳಿಮ್ಮ. ಇದು ಏನಿಲ್ಲ ಗುರುಜಿ, ನಮ್ಮ ಮನೆಯಲ್ಲಿ ನನಗೆ 3 ಗಂಡು ಮಕ್ಳಿದ್ದಾರೆ. ತುಂಬಾ ಪರಿಸ್ಥಿತಿ ಸರಿ ಇಲ್ಲ. ಎಷ್ಟು ಕಷ್ಟಪಟ್ಟು ಏನ್ ಇದ್ ಮಾಡಿದ್ರು ಈ ಆರ್ಥಿಕ ಪರಿಸ್ಥಿತಿ ಆಗ್ಲಿ ಇಲ್ಲ, ಯಾವ್ದು ಒಂದು ಸಮಸ್ಯೆನೂ ಯಾವ್ದು ಸರಿ ಹೋಗ್ತಾ ಇಲ್ಲ. ಎಲ್ಲ ವಯಸ್ಸಿಗೆ ಬಂದ ಮಕ್ಕಳೇ ಇದ್ದಾರೆ, ಅವ್ರಿಗೆ ಮದುವೆ ಮಾಡೋ ಇದೂ ಬಂದಿದೆ. ಆದ್ರೂ ಇವತ್ತಿನವರ್ಗುನು ನಾನು ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಟ್ರು ಒಂದು ನೆಲೆ ಸಿಗ್ತಾ ಇಲ್ಲ ಸ್ವಾಮೀಜಿ. ತಾಯಿ, ಮಕ್ಕಳೇನ್ ಮಾಡ್ತಿದ್ದಾರೆ? ಎಲ್ಲ ಓದಿದಾರ? ಇಲ್ಲ ಸ್ವಾಮೀಜಿ, ಎಲ್ಲ 10th ವರ್ಗದ ಮುಗಿಸಿದ್ದಾರೆ. ಸಾಧ್ಯವಾದಷ್ಟು ನಮ್ದು ಟೈಲರಿಂಗ್ ಬಿಸ್ನೆಸ್ ನಮ್ಮ ಯಜಮಾನ್ರು. ನಮ್ಗೆ ಇನ್ನು ಮುಂದೆ ಯಾರ್ದು ಸಹಾಯ ಇಲ್ಲ. ನಾವಿಬ್ರು ಕಷ್ಟಪಟ್ಟು ಅವ್ರಿಗೆ ಬೆಳೆಸಿ ಇವತ್ತು ಒಂದು ಇದಕ್ ತಂದು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಒಂದು 6 ತಿಂಗಳಾಯ್ತು, ಯಾವ್ದು ಅವ್ರಿಗೆ ಕೆಲ್ಸಗಳು ಸರಿಯಾಗಿ ಹೋಯ್ದ. ಒಬ್ಬೊಬ್ರು ಒಂದೊಂದ್ ತಲೆ ಕೆಲ್ಸ್ಕೊಂಡ್ ಕೂತಿದ್ದಾರೆ. ಇವಾಗ ಅವ್ರ ಇದ್ರಿಂದ ನಮ್ಗೆ ಆರ್ತಿದೆ, ಪರಿಸ್ಥಿತಿ ತುಂಬಾ ಕೆಟ್ಟೋಗಿದೆ.
ಆದ್ರಿಂದ ಇವಾಗ ಸ್ವಲ್ಪ ಸಾಲಗಳು ಆಗ್ಬಿಟ್ಟಿದೆ, ಅದು ತೀರ್ಸಕ್ಕೂ ಆಗ್ತಾ ಇಲ್ಲ ನಮ್ಮಿಂದ. ಅವರು ಸಾಲ ಕೊಟ್ಟಿರೋರು ಕೇಳೋದು ಇಲ್ಲ ಅಂತಾರೆ. ತುಂಬಾ ಪರಿಸ್ಥಿತಿ ಕೆಟ್ಟ ಹೋಗಿದೆ ಸ್ವಾಮಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಗಲ್ಲಮ್ಮ, ನಾನು ಹೇಳಿ ಗುರು. ನೋಡಿ ತಾಯಿ, ಇಲ್ಲಿ ಒಂದು ಸಮಸ್ಯೆ ಏನಂದರೆ, ವಯಸ್ಸಿಗೆ ಬಂದಂಥ ಮಕ್ಕಳು, ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳು ಮನೇಲಿ ಕೂತು ತಿನ್ನುವಂಥದ್ದು, ವಯಸ್ಸಲ್ಲಿರ್ತಕ್ಕಂಥ ತಂದೆ ತಾಯಿ ವಯಸ್ಸಾದಂಥವರು ನೀವು ದುಡಿದು ಅವ್ರನ್ನ ಸಾಕುವಂಥದ್ದು, ಇದು ಸಮಂಜಸವಲ್ಲ, ಇದು ಲೋಕ ಒಪ್ಪುವಂಥದ್ದಲ್ಲ. ಇವತ್ತು ನಮ್ಮ ಯೋಗ್ಯತೆಗೆ ತಕ್ಕನಾದಂಥ ಕೆಲಸನೇ ಸಿಗಬೇಕು ಅಂತ ಕೂತ್ಕೊಳ್ಳೋದಕ್ಕಿನ್ನ ಕೈಗೆ ಸಿಕ್ಕಂತ ಒಂದು ಯಾವುದೋ ಒಂದು ಕೆಲಸ ಮಾಡಿ ಆ ಹೊತ್ತಿನ ಕಾಲ ಕಳೆದ್ರೆ ಅದು ಸಾಕಷ್ಟು ಯಶಸ್ಸಾಗುತ್ತೆ. ಹೋಗ್ತಾ ಇಲ್ಲ ಗುರುಜಿ, ಅವ್ರಿಗೆ ಎಷ್ಟು ಹೇಳ್ತೀನಿ ಅಂತೀನಿ ನಾನು, ಬಂದಷ್ಟು ಬರ್ಲಿ, ಏನೋ ನಮ್ಗೆ ಒಂದು ಆಗತ್ತೆ ಅಂತ ಹೇಳಿದ್ರೆ ಅವ್ರ ತಲೆಗಳಿಗೆ ಅದು ಹೋಗ್ತಾನೆ ಇಲ್ಲ, ಒದ್ದೇ ಹಠ ಮಾಡ್ತಾರೆ ಸ್ವಾಮಿ. ಹಾಗಲ್ಲ ನೋಡ್ತಾ, ಈ BA ಗ್ರಾಜುಯೇಟ್ ಓದಿರ್ತಕ್ಕಂಥವ್ರು ಸಹಿತ ಅವರು ವಿದ್ಯಾರ್ಥಿಗೆ ಅವರು ಏನೊಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಅದಕ್ಕೆ ತಕ್ಕನಾದಂಥ ಕೆಲಸ ಸಿಕ್ಕಿಲ್ಲ ಅಂದರೆ ಮತ್ತೊಂದು ಕೆಲಸನಾದರೂ ಮಾಡಿ ಆ ಸಮಯವನ್ನು ಅವ್ರು ಫಿಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂತಹದ್ರಲ್ಲಿ ಇವರು ಓದಿರ್ತಕ್ಕಂಥ ಓದಿಗೆ ಇವರು ಶ್ರಮ ಪಡಲೇಬೇಕು, ದೇಹದಲ್ಲಿ ಬೆವರು ತೆಗಿಲೇಬೇಕು, ವಿಧಿ ಇಲ್ಲ. ಹಾಗಂತ ಎಷ್ಟು ದಿವಸ ಅಂತ ವಯಸ್ಸಾದಂಥ ತಂದೆನ ಅವರು ಆ ಟೈಲರಿಂಗ್ ಮಿಷಿನ್ ಮೇಲೆ ಕೂತು ಅವರು ಬೆವರು ತೆಗೆದು ಏನು ಹಳೆ ಥರ ಅವ್ರಿಗೆ ಜೀವನದಲ್ಲಿ ಮೊದಲಿನ ಥರ ಶಕ್ತಿ ಇದೆಯಾ? ಇವತ್ತಿನ ತಿನ್ನುವಂಥ ಅನ್ನದಲ್ಲಿ ಶಕ್ತಿ ಇದೆಯಾ? ಇಲ್ಲ ಇಲ್ಲ ಸ್ವಾಮಿ. ಅಷ್ಟು ಕಷ್ಟಪಟ್ಟು ಅವ್ರು ಕಷ್ಟಪಡ್ತಕ್ಕಂಥದ್ದು ನೋಡಿ ನಾವು ಮನೇಲಿ ಕೂತು ಊಟ ಮಾಡ್ತೀವಿ ಅಂದರೆ ಇದು ಬಹಳ ಅನ್ಯಾಯ ಅಲ್ವಮ್ಮ? ಹೌದು ಸ್ವಾಮೀಜಿ, ನಾವೇನಾದ್ರು ಹೇಳಕ್ ಹೋದ್ರೆ ಅವರು ಸಿಟ್ಟು ಬರುತ್ತೆ, ಮತ್ತೆ ಜಗಳ ಶುರು ಆಗತ್ತೆ. ಅವ್ರಿಗೆ ಹೇಗ್ ನಾನು ಸಮಾಧಾನ ಮಾಡಿ ಏನ್ ಹೇಳಿದ್ರು ಅವರು ಅರ್ಥ ಮಾಡ್ಕೊತಾ ಇಲ್ಲ ಸ್ವಾಮೀಜಿ. ಒಂದ್ ಕೆಲಸ ಮಾಡಮ್ಮ, ಹೇಳಿ ಸ್ವಾಮೀಜಿ. ಇದಕ್ಕೆ ಚಿಕ್ಕದಾಗಿ ಸುಲಭನಾದಂಥ ಒಂದು ಉಪಾಯ ಹೇಳ್ಕೊಡ್ತೀನಿ ಕೇಳಿ. ನೀವು ನಿಮ್ಮ ಪರಿವಾರ ಎಲ್ಲರೂ ಒಂದು 4 ಶನಿವಾರ ಮಕ್ಕಳಿಗೆ ಹೇಳಿ, ಮಕ್ಕಳು ಮತ್ತು ನೀವು ನಿಮ್ಮ ಪತಿದೇವರು 4 ಶನಿವಾರ ತಲೆಗೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಮೊದಲು ಆಂಜನೇಯ ಸ್ವಾಮಿ ದರ್ಶನ ಮಾಡಿ, ಅದಾದ ನಂತರ ಒಂದು ಶನೇಶ್ವರನ ದೇವಸ್ಥಾನಕ್ಕೆ 4 ಜನ ಹೋಗಿ, ನಿಮ್ಮ ಪರಿವಾರದಲ್ಲಿ ಎಷ್ಟು 5 ಜನ ಇದ್ದಿರ್ತಾವೆ, 3 ಜನ ಮಕ್ಕಳು, 2 5 ಜನನೂ ಹೋಗಿ ಸ್ವಾಮಿಯ ಶನೇಶ್ವರನ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೆಲ್ಲಾದರೂ ಹತ್ತಿರದಲ್ಲಿ ಅರಳಿ ವೃಕ್ಷ ಅಥವಾ ಒಂದು ಅರ್ಜುನ ವೃಕ್ಷ ಅಂದರೆ ಬನ್ನಿ ವೃಕ್ಷ, ಬನ್ನಿ ಮರ, ಆ ಬನ್ನಿ ಮರ ನಮಸ್ಕಾರ ಮಾಡ್ಕೊಂಡು ಆ ಮರದ ಹತ್ರ ನಿಂತು ಮಕ್ಕಳಿಗೆ ಒಂಚೂರು ತಿಳುವಳಿಕೆ ಪಾಠ ಹೇಳಿ. ಬನ್ನಿ ವೃಕ್ಷದ ತಳಭಾಗದಲ್ಲಿ ನಿಂತು ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟವನ್ನು ಆ ಮಕ್ಕಳಿಗೆ ಬೋಧನೆ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಕ್ಕಳ ಮನಸ್ಥಿತಿ ಬದಲಾಗುತ್ತೆ. ಅಲ್ಲಿಂದ ಆಚೆಗೆ ಅವರು ನಾನು ದುಡಿಬೇಕು, ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮನೆ ನಾನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಆ ಮಕ್ಕಳಲ್ಲಿ ಬರುತ್ತೆ. ಇದನ್ನು ಮಾಡಿ 3 ಶನಿವಾರ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಸಂಸಾರ ಚೆನ್ನಾಗಿರಲಿ, ಆದಷ್ಟು ಬೇಗ ಮಕ್ಕಳು ಒಳ್ಳೆ ತಿಳುವಳಿಕೆಸ್ಥರಾಗಲಿ, ಒಳ್ಳೆ ಜ್ಞಾನ ಸಂಪಾದನೆ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ದಂಪತಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೇದಾಗಲಿ. ಗುರುಜಿ, ಮಿಥುನವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬುಧವಾರ ಇವತ್ತಿನ ದಿವಸ ಎಷ್ಟೇ ಮಂದಗತಿ ಆದರೂ ಒಂದಿಷ್ಟು ಚುರುಕಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ವಿಶೇಷವಾದಂತಹ ಲಾಭವನ್ನು ಹೊಂದುವಂತಹ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದು. ಎಷ್ಟೋ ಕೆಲಸ ಕಾರ್ಯಗಳನ್ನು ನಿನ್ನೆ ಆಲೋಚನೆಯಲ್ಲಿರಲ್ಲ, ಬೆಳಗ್ಗೆ ಆಲೋಚನೆ ಇರಲ್ಲ, ಮನೆಯಿಂದ ಆಚೆ ಹೊರಡುವಾಗೂ ಸಹಿತ ಇಲ್ಲದಂಥ ಆಲೋಚನೆ ಇವತ್ತು ಮಧ್ಯಾಹ್ನದ ವೇಳೆಗೆ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡ್ತೀರಿ. ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮವರು, ನಿಮ್ಮ ಆತ್ಮೀಯರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ಇಂತಹವರಿಂದಲೂ ಸಾಕಷ್ಟು ಲಾಭ ಕಾಣುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಸಾಕಷ್ಟು ಅರ್ಥಪೂರ್ಣವಾದಂತಹ ಭವಿಷ್ಯತ್ತನ್ನು, ಅರ್ಥಪೂರ್ಣವಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ಲಕ್ಷ್ಮೀ ವೆಂಕಟೇಶ್ವರನ, ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಅದಕ್ಕಾಗಿ ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತಿರತಕ್ಕಂತಹ ಯಾವುದಾದ್ರು ವಿಷ್ಣು ಆಲಯಗಳು, ಶಿವನ ಆಲಯಕ್ಕಿಂತ ವಿಷ್ಣು ಆಲಯ ಇವತ್ತು ನೀವು ದರ್ಶನ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ವಿಷ್ಣು ಆಲಯಕ್ಕೆ ಹೋಗಬೇಕಾದ್ರೆ ಬರಿಗೈಲಿ ಹೋಗ್ತಕ್ಕಂಥದ್ದಲ್ಲ, ಒಂದಷ್ಟು ತುಳಸಿ ತೆಗೆದುಕೊಂಡೋಗಿ ಸ್ವಾಮಿಯ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿಸಿ ಅಲ್ಲಿ ನೀವು ಒಂದು ಅರ್ಚನೆ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಕರ್ಕಾಟಕ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ, ಒಳ್ಳೆಯ ಯಶಸ್ಸನ್ನು ತರ್ತಕ್ಕಂಥ ದಿನ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರತಿದಿನದ ಗರ್ಜನೆಗೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸಿಂಹರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮಗೂ ಮೂಡಿರಲ್ಲ, ಬಲವಂತ ಮಾಗಸ್ನಾನ. ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಆಚೆ ಕಡೆ ಓಡಾಡಲೇಬೇಕು, ಅಥವಾ ಯಾರಿಗಾದರೂ ಒಂದು ಕಮಿಟ್ಮೆಂಟ್ ಆಗಿದ್ದರೆ ಏನಾದರೂ ವಸ್ತುಗಳನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಯಾವುದಾದ್ರೂ ಒಂದು ಅಗ್ರಿಮೆಂಟ್ಸು
ಈ ಪ್ರಕಾರವಾದಂತಹ ಮನಸ್ಥಿತಿ ನಿಮಗಿದ್ದರೂ ಸಹಿತ ಇವತ್ತಿನ ಕೆಲಸ ನಿಜಕ್ಕೂ ಮಂದಗತಿಯಲ್ಲಿ ಸಾಗುವಂತಹದ್ದೇ. ಅಷ್ಟು ವೇಗವಾಗೂ ಸಾಗಲ್ಲ, ಹಾಗಂತ ಯಾವುದೂ ಕೈ ಬಿಟ್ಟು ನಡೆಯುವಂಥದ್ದು ಅಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಭಾಳಷ್ಟು ಶ್ರಮವಹಿಸಿ ಓಡಾಡಿ ಮಾಡುವಂತಹ ಕೆಲಸವೇ ಇವತ್ತು ಸಾಕಷ್ಟು ಆಗುತ್ತೆ. ಇವತ್ತು ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡಿದ್ರೂ ಪರವಾಗಿಲ್ಲಪ್ಪ, ಇವತ್ತು ಯಾವುದೇ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನೆಮ್ಮದಿಯಾಗಿದ್ದು ಬಿಡೋಣ, ಎಲ್ಲಾದರೂ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಣ ಅಥವಾ ಸಮಾಧಾನವಾಗಿ ಯಾವ್ದಾದ್ರು ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರೋಣ ಅಂತೇಳಿ ಈ ಪ್ರಕಾರ 10 ಹಲವಾರು ಥರ ವಿಭಿನ್ನ ಆಲೋಚನೆಗಳನ್ನು ತಾವು ತಗೊಳ್ತಾ ಇರ್ತೀರಿ. ಇವತ್ತು ಅಂತಹ ಒಂದು ವಿಶೇಷವಾದಂಥದ್ದೇನಲ್ಲ. ಆದರೆ ಇವತ್ತು ಸಿಂಹರಾಶಿಯವರು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ಆರಾಧನೆ ಮಾಡ್ತಾ ಭಗವತಿಯ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಭಾಳ ವಿಶೇಷವಾದಂಥ ದಿನ ಅಂದರೂ ಇದು ತಪ್ಪಾಗಲಾರದು. ಅದಕ್ಕೋಸ್ಕರ ಇವತ್ತು ಸಾಧ್ಯವಾದಷ್ಟು ಅಶ್ವತ್ಥನಾರಾಯಣನ ಪ್ರಾರ್ಥನೆಗೆ ಹೊರಟಾಗ ಆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಾ ಅಲ್ಲಿಂದ ಆಚೆ ಬಂದು ದೇವ ಅಂದರೆ ಆ ವೃಕ್ಷ ಪ್ರಾರ್ಥನೆ ಮುಗಿಸ್ಕೊಂಡು ಆಚೆ ಬರುವಾಗ ಎಲ್ಲಾದರೂ ಗೋಮಾತೆ ಕಂಡ್ರೆ, ಹಸುಗಳು ಕಂಡ್ರೆ ನಿಮ್ಮ ಕೈಯಿಂದ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಅಥವಾ ಒಂದಿಷ್ಟು ಏನಾರು ಹಣ್ಣುಗಳು ತರಕಾರಿನೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದೆ ಅಂದರೆ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನೀವು ಅಂದುಕೊಂಡಂಥ ಕೆಲಸ ಕಾರ್ಯ ಅಥವಾ ನಿಮ್ಮದೇ ಆದಂತಹ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳು ಎಲ್ಲವೂ ಸಹಿತ ಕೈಗೆಟುಕುವಂತಹ ಅನುಕೂಲ ಆಗುವಂಥದ್ದು. ಅಂದರೆ ತಾವು ಏನು ಅಂದುಕೊಳ್ತೀರಿ ಅದನ್ನು ಸಾಧನೆ ಮಾಡ್ತೀರಿ. ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಆಗುತ್ತೆ ಆ ಸಂಕಲ್ಪದಂತೆ ನಡೀತೀರಿ. ತಾವು ಯಾವ ಮಾರ್ಗದಲ್ಲಿ ನಡೆದರೆ ಇದು ಅನುಕೂಲ ಆಗುತ್ತೆ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ಆ ಮನಸ್ಸಿನಂತೆ ಮಾದೇವ. ನಿಮ್ಮ ಮನಸ್ಸಿಗೆ ನೀವು ದೃಢವಾದಂಥ ಸಂಕಲ್ಪವನ್ನು ತೆಗೆದುಕೊಂಡ್ರೆ ಸಾಕಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಮಾನಸಿಕವಾದಂತಹ ಒತ್ತಡ ಇದೆ. ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು, ಸ್ವಲ್ಪ ಅಂಜಿಕೆ, ಭಯದ ವಾತಾವರಣ ಸಾಕಷ್ಟು ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಅದು ಇವತ್ತಿನ ದಿವಸ ನಿಮ್ಮನ್ನು ನಿಂದಿಸ್ತಕ್ಕಂಥದ್ದು. ಇವತ್ತು ನಿಮಗೆ ಅದರಿಂದ ಸಮಸ್ಯೆ ಎದುರಾಗುವಂಥದ್ದು. ಕನ್ಯಾ ರಾಶಿಯವರು, ಅದರಲ್ಲೂ ಹೆಣ್ಣು ಮಕ್ಕಳು, ಸ್ವಲ್ಪ ಜೋಪಾನ, ದುಡುಕಬೇಡಿ, ಯಾರೊಂದಿಗೆ ಮಾತಾಡಬೇಡಿ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿ. ನಿಮ್ಮ ಪರಿಸರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಣಯ, ತೀರ್ಮಾನ ಭಾಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಹೆಚ್ಚೆಚ್ಚು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ಳಿ. ಇದಕ್ಕಾಗಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಜಾತವೇದಸೇ ಸನವಾಮ ಸೋಮರಾದಿತೋ ನಿದಹಾತಿ ವೇದ ಸರಃ ಪಾರ್ಷತತ ದುರ್ಗಾಡಿ ವಿಶ್ವಾರಾವೇವ ಸಿಂಧುಂ ದುರಿತಾತ್ಯಗ್ನಿ ಅಥವಾ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದುವಂತಹ ಸಮಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನ ಅನೇಕರು ಗುರುಜಿಯವರಿಗೆ ಸಮಸ್ಯೆಗಳನ್ನು ಹೇಳಿಕೊಂಡು ಪತ್ರಗಳನ್ನು ಬರೀತಾರೆ, ಉಡುಗೊರೆಗಳನ್ನು ಕಳಿಸ್ತಾರೆ, ದೇವರ ಪ್ರಸಾದವನ್ನು ಕಳಿಸ್ತಾರೆ ಗುರುಜಿಯವರಿಗೆ ತಲುಪಿಸಿ ಅಂತ. ಬನ್ನಿ ಹಾಗಿದ್ರೆ ಇವತ್ತು ಯಾರು ಎಲ್ಲಿಂದ ಪತ್ರವನ್ನು ಬರೆದಿದ್ದಾರೆ ನೋಡೋಣ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರುಜಿ, ಮೊದಲನೇದಾಗಿ ಇವತ್ತು ಗಣಪತಿ ಮೂರ್ತಿನ ಕಳಿಸಿದ್ದಾರೆ. ಗಣಪ ಕಾಪಾಡಲ್ಲ. ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಧೀಮಹೆ ತನ್ನೋ ದಂತೆ ಪ್ರಚೋದಯಾತ್. ಬೆಳಿಗ್ಗೆ ಗಣಪನ ಆರಾಧನೆ ಮಾಡಿದ್ವಲ್ಲ ನೋಡಿ, ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಅಭಿಮಾನಿ ದೇವರುಗಳು ಆಯಾ ದಿನಕ್ಕೆ ತಿಥಿವಾರ ನಕ್ಷತ್ರವನ್ನು ತಿಳಿಸೋದು ನಾನು ಬೆಳಗ್ಗೆ ಆದರೂ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಕಳಿಸ್ಬಿಟ್ಟಿರ್ತಾರೆ. ಮಹಾಗಣಪತಿ ಇವತ್ತು ಸಂಕಷ್ಟರ ಮಹಾಗಣಪತಿನೇ ಕಳಿಸಿದ್ದೀರಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಎಲ್ಲಿಂದ ಬಂದಿರೋದು? ಚಿತ್ರದುರ್ಗದಿಂದ ಭಾಗ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಆ ಹುಡುಗರನ್ನು ಕಳಿಸಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ಕೋಟಿ ಕೋಟಿ ಪ್ರಣಾಮಗಳು. ಗುರುಜಿ, ನಿಮ್ಮಿಂದ ಬರಡಾದ ಭೂಮಿ ಹಸಿರಾಗ್ತಾ ಇದೆ, ಒಣಗಿದ ಗರಿಕೆ ಚಿಗುರ್ತಾ ಇದೆ, ಮನಸ್ಸುಗಳು ಶುಭ್ರವಾಗ್ತಾ ಇದೆ, ರೋಗಿಗಳು ಆರೋಗ್ಯವಾಗ್ತಾ ಇದ್ದಾರೆ. ನಮ್ಮಂಥ ಹೆಣ್ಮಕ್ಳಿಗೆ ಆಶಾಕಿರಣವಾಗಿದ್ದೀರಿ ನೀವು. ಆ ಕಾಲದಲ್ಲಿ ಧರ್ಮ ಸ್ಥಾಪನೆಗೆ ಶ್ರೀಕೃಷ್ಣ ಜನಿಸಿದ್ರಂತೆ, ಈ ಕಾಲದಲ್ಲಿ ನೀವು ಜನಿಸಿದ್ದೀರಿ. ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ದೇವರು ಯಾವತ್ತೂ ಚೆನ್ನಾಗಿಟ್ಟಿರಬೇಕು.
ಗುರುಜಿ, ಪ್ರತಿನಿತ್ಯ ಪೂಜೆ ಮಾಡುವಂತಹ ಗಣಪತಿಗೆ ಹಸಿರು ಗರಿಕೆ ಇರಲಿಲ್ಲ. ನೀವು ಮಾಡಿದ ಪೂಜೆಯಿಂದ ಮಳೆ ಬಂತು. ನಮ್ಮೂರಿನಲ್ಲೂ ಸಹ ಚೆನ್ನಾಗೇ ಮಳೆ ಆಗಿದೆ. ಹಸಿರು ಗರಿಕೆಯನ್ನು ಈಗ ಗಣಪತಿಗೆ ಮೂಡಿಸುವಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಗರಿಕೆ ಕೀಳುವಾಗಲೆಲ್ಲ ನಾನು ನಿಮ್ಮನ್ನು ನೆನಪಿಸ್ಕೋತೀನಿ ಗುರುಜಿ. ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ ಅಪ್ಪಾಜಿ. ನಿಮ್ಮನ್ನು ನೋಡಿ ಎಷ್ಟು ಕಲಿತರೂ ಸಾಲದು. ಸರಸ್ವತಿ ಶಾರದಾ ಮಾತೆಯ ಭಂಡಾರ ನೀವು ಅಂತ ಹೇಳಿದ್ದಾರೆ. ಹಾಗೆಯೇ ಗುರುಜಿ, ನನಗನ್ಸುತ್ತೆ ನೀವು ದೇವರ ರೂಪದಲ್ಲಿ ಬಂದಿರೋವಂಥ ಒಬ್ಬ ವ್ಯಕ್ತಿ. ನಿಮಗೂ ಕೂಡ ನಿಮ್ಮಲ್ಲಿರುವಂಥ ಶಕ್ತಿ, ನೀವು ದೇವತಾ ಮನುಷ್ಯ ಅಂತ ನಿಮಗೆ ಗೊತ್ತಿದೆ. ಆದರೆ ನೀವು ಯಾರಿಗೂ ಅದನ್ನು ಹೇಳ್ಕೊಳ್ತಾ ಇಲ್ಲ. ಯಾವತ್ತೂ ದೇವರು ನಾನು ದೇವರು ಅಂತ ಹೇಳ್ಕೊಳ್ಳಲ್ವಲ್ಲ, ಹಾಗೆ ನೀವು ಅಂತ ಹೇಳಿದ್ದಾರೆ. ಆದರೆ ನಿಮ್ಮಂಥ ದೇವರಿಗೂ ಶತ್ರುಗಳಿರ್ತಾರೆ. ಹಾಗಾಗಿ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗೂ ಯಾವಾಗಲೂ ತೊಂದರೆ ಬರಬಾರ್ದು, ವಿಘ್ನ ಬರದೇ ಇರಲಿ ಅಂತ ಈ ಸಣ್ಣ ಉಡುಗೊರೆನ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರು ಕಳಿಸಿರೋಂಥ ಭಾವಚಿತ್ರ. ಖಂಡಿತ. ಆದರೂ ಈ ತಾಯಿ ಕಳಿಸಿರುವಂತಹದ್ದು ಸಂಕಷ್ಟರ ಗಣಪನ್ನೇ ಕಳಿಸಿದ್ದಾರೆ. ಹಾಗೆ ಕಾಗದ ಬರೆಯುವವರು ತಮ್ಮ ಸಮಸ್ಯೆಗಳ ಬಗ್ಗೆನೂ ಒಂದಷ್ಟು ಬರೆದರೆ ಅದಕ್ಕೆ ಉತ್ತರ ನಾನು ಕೊಡಲಿಕ್ಕೂ ಸರಿ ಇರುತ್ತೆ. ಆದರೆ ನೀವು ಬರೆದಂತಹ ಕಾಗದದಲ್ಲಿ ಸಂಪೂರ್ಣವಾಗಿ ಬರೀ ನನ್ನ ಬಗ್ಗೆನೇ ಬರೆದಿಟ್ಟಿದ್ದೀರಿ. ಇರಲಿ, ಆದರೂ ನಿಮ್ಮ ಕಣ್ಣರೇಖೆ ಕಳಿಸಿದ್ದೀರಿ. ಭಾಗ್ಯ ಅವರು ಚಿತ್ರದುರ್ಗದಿಂದ ಕಳಿಸಿರ್ತಕ್ಕಂತಹ ಚಕ್ಷುರ್ಮತಿ ಕಣ್ಣಿನ ರೇಖೆ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಕಣ್ಣಿನ ರೇಖೆಯಲ್ಲಿ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂತಹದ್ದು ಹಾಗೂ ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕಡು ಬಡತನವಿದ್ದರೂ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರೂ, ಸಮಸ್ಯೆಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸಾಧ್ಯವಾದಷ್ಟು ಮಟ್ಟಿಗೂ ಸಮಸ್ಯೆಗಳಿಂದ ಹೊರಬಂದು ಒಂದಿಷ್ಟು ಶಾಂತಿ ನೆಮ್ಮದಿಗಾಗಿ ನೀವು ಮಾಡುವಂತಹ ಅನುಷ್ಠಾನ ಪೂಜಾ ಪದ್ಧತಿಗಳಿಂದ ಒಂದಿಷ್ಟು ಬೆಳಕನ್ನು ಕಾಣ್ತಿದ್ದೀರಿ. ಆದರೂ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಒಂದಿಷ್ಟು ಸುಖ ಸಂತೋಷ ನೆಮ್ಮದಿ ಸಿಕ್ಕಿ ನಿಮ್ಮದೇ ಆದಂಥ ಪರಿವಾರದಲ್ಲಿ ಒಂದು ಅಚ್ಚುಕಟ್ಟಾದಂಥ ಸಂಸಾರದಲ್ಲಿ ಒಂದಿಷ್ಟು ಸುಖ ಸಂತೋಷ ಕಾಣಬೇಕಾದರೆ ಇನ್ನೂ 1 ವರ್ಷ ಆದರೂ ದಾಟಬೇಕು ಅಂತ ಹೇಳ್ಬೋದು. ಯಾಕೆಂದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಇನ್ನೂ 1 ವರ್ಷ ಸ್ವಲ್ಪ ಸಮಸ್ಯೆಗಳನ್ನದೇ ಇದೆ. ಆದರೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಆರೋಗ್ಯವು ಸಹಿತ ಅಷ್ಟು ಸಮಂಜಸವಾದಲ್ಲ. ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು ನೀವು. ಯಾಕೆಂದರೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಆರೋಗ್ಯನ ಸುಧಾರಣೆ ಪಡಿಸ್ಕೊಂಡು ಸಮಂಜಸವಾದಂಥ ಒಂದು ಬದುಕನ್ನು ಕಾಣಬೇಕಾದರೆ ಒಂದಿಷ್ಟು ಸರಿಯಾದಂತಹ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನಕ್ಕಾಗಿ ಫಸ್ಟು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿದಿರ ಸರಿಯಾದಂತಹ ವೈದ್ಯರ ಪರೀಕ್ಷೆ ತೆಗೆದುಕೊಂಡು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಇನ್ನು ಮುಂದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರಿವಾರದಲ್ಲಿ ಒಂದಿಷ್ಟು ಸುಖ ಸಂತೋಷ ನೆಮ್ಮದಿಗೋಸ್ಕರ ಸಾಧ್ಯವಾದಷ್ಟು ಒಂದು 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋಕ್ಕೆ ಹೊರಟಾಗ ಅವತ್ತಿನ ಸಹ ತಲೆಗೆ ಸ್ನಾನ ಮಾಡಿಕೊಂಡು ಯಾವುದಾದ್ರು ಒಂದು ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಆ ಹುತ್ತದ ಮಣ್ಣಿನ ಪ್ರಸಾದ ನೀವು ಮತ್ತು ನಿಮ್ಮವರೆಲ್ಲರೂ ಸಹಿತ ಹಣೆಗೆ ಹುತ್ತದ ಮಣ್ಣಿನ ಪ್ರಸಾದ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಸಂಕಷ್ಟರ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ನಿಮಗೂ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಚಿತ್ರದುರ್ಗದಿಂದ ಪತ್ರವನ್ನು ಬರೆದು ಜೊತೆಗೆ ಉಡುಗೊರೆಯನ್ನು ಕೂಡ ಕಳಿಸೋದಕ್ಕಾಗಿ ಭಾಗ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಗುರುಜಿ ಹತ್ರ ಮಾತಾಡಬೇಕಾಗಿತ್ತು. ಖಂಡಿತ ಮಾತಾಡಿ. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಬೇಡ ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಿ ತಾಯಿ, ಹೇಳಮ್ಮ. ಗುರುಜಿ, ನನಗೆ ತುಂಬಾ ಕಷ್ಟ ಇದೆ ಗುರುಜಿ. ಮಗನ್ಗೆ ಮಾಟ ಮಂತ್ರ ಎಲ್ಲ ಮಾಡಿಸಿದ್ರು. ಮತ್ತೆ ಸ್ವಂತ ಮನೆ ಕಟ್ಟಿದ್ವಿ ಗುರುಜಿ, ಮನೆಗೂ ಹೋಗಕ್ಕಾಗಿಲ್ಲ. ಮಗ 3ನೇ ಕ್ಲಾಸ್ಗೆ ತಲೆ ಮೇಲೆ ಮಣ್ಣು ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಹಠ ಹಿಡಿದ್ಬಿಟ್ಟ ಗುರುಜಿ. ಇವಾಗ ಹಾಸ್ಟೆಲ್ ಹಾಕಿದೀವಿ ಗುರುಜಿ. ಅಯ್ಯೋ, ಯಾಕೆ ಅವನು ವಿದ್ಯಾಭ್ಯಾಸದಲ್ಲಿ ಮುಂದಿರಲಿಲ್ವಾ? ಏನೋ ಗೊತ್ತಿಲ್ಲ ಗುರುಜಿ. ಯಾರೋ ನಮ್ಮ ಅತ್ತೆ ಮನೆ ಕಡೆ ತುಂಬಾ ಮಾಟ ಮಂತ್ರ ಎಲ್ಲ ಮಾಡಿ ಅವ್ನಿಗೆ ಓದಕ್ಕೆ ಹೋಗ್ಬಾರ್ದು ಆ ತರ ಮಾಡಿಸ್ಬಿಟ್ಟಿದ್ರು ಗುರುಜಿ. ನೋಡು ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳು. ಈ ಮಾಟ ಮಂತ್ರ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭನಾಗಿ ಆಗುವಂಥದ್ದಲ್ಲ. ಹಾಗೆ ಯಾರೊಬ್ಬರನ್ನೋ ನಾವು ನಂಬಿಕೊಂಡು ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು, ನಮ್ಮಲ್ಲಿರ್ತಕ್ಕಂಥ ಮಕ್ಕಳನ್ನು ಸರಿಯಾದ ದಾರಿಗೆ ತರದಿರ ನಾವು ಅದನ್ನು ಏನೋ ಅದರ ಮೇಲೆ ಇನ್ನೊಂದು ಹೆಸರನ್ನ, ಇನ್ನೊಂದು ಗೂಬೆಯನ್ನು ಕೂಡಿಸಿ ಇಲ್ಲದ ಸಮಸ್ಯೆ ತಂದಿಟ್ಕೊಳ್ಳೋದು ಸಮಂಜಸವಲ್ಲ. ಹಿಂದಿತ್ತು ಮಾಟ ಮಂತ್ರದ ಭಯ, ಈಗಲ್ಲ. ಈಗ ಮಾಟ ಮಂತ್ರ ಮಾಡಬೇಕಾದ್ರೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇ ಸಿಗೋಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ವನಸರಿಗಳಿಲ್ಲ ಇವತ್ತು. ಇಂತಹ ಪರಿಸ್ಥಿತಿಯಲ್ಲೂ ಸಹಿತ ನಾವು ಮಾಟ ಮಂತ್ರದ ಭಯ ಇಟ್ಕೊಳ್ತಕ್ಕಂಥದ್ದು ತಪ್ಪು. ಅಂತಹ ಮಾಟ ಮಂತ್ರ ಇದ್ದರೂ ಸಹಿತ ಸುಲಭನಾಗಿ ಆಚೆ ತೆಗೆಯುವಂಥದ್ದು, ಸುಲಭನಾಗಿ ಅದರಿಂದ ಹೊರಬರುವಂಥ ಮಾರ್ಗಗಳನ್ನು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ ನಾನು. ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಹಾಗಂತ ಈಗ ಮಗನಾಗಲೇ ಹಾಸ್ಟೆಲ್ಗೆ ಹಾಕಿದ್ದಾಯಿತು. ಈಗ ಹಾಸ್ಟೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರಮ್ಮ? ಓದ್ತಾ ಇದ್ದಾನೆ ಗುರುಜಿ. ಇಲ್ಲೇ ಇದ್ದಾನೆ, ಕೊಡ್ತೀನಿ ಗುರುಜಿ. ಕೊಡಮ್ಮ.
ಹಲೋ ಹಲೋ ಗುರುಜಿ, ಚೆನ್ನಾಗಿದ್ದೀರಾ? ಓ ಸೂಪರ್ ಆಗಿದ್ದೇನೆ. ಎಷ್ಟನೇ ಕ್ಲಾಸ್ ಓದ್ತೀಯ ಮಗು ನೀನು? ನಾನು 5th ಗುರುಜಿ. ಹೌದಾ? ಹಾಂ ಹಾಂ. ಈಗ ಹಾಸ್ಟೆಲ್ ಇದೆಯಾ ಮನೇಲಿದೆಯಾ? ಈಗ ಹಾಸ್ಟೆಲಲ್ಲಿ ಓದ್ತಾ ಇದ್ದೀನಿ. ಟೈಫಾಯ್ಡ್ ಜ್ವರ ಬಂದು ಮನೆಗೆ ಕಳ್ಸಿದ್ರು ಅವರು. ಓಹೋ, ಈಗ ಜ್ವರ ಎಲ್ಲ ಗುಣ ಆಯ್ತಾ? ಗುರುಜಿ ಆಯ್ತು. ನೋಡು ಗುರುಜಿ, ಲಕ್ಷಣವಾಗಿ ನಾನು ಮನೇಲೆ ಓದ್ಬೋದಾ ಗುರುಜಿ, ಹಾಸ್ಟೆಲಲ್ಲಿ ಬಿಟ್ಟು? ನೀನು ಚೆನ್ನಾಗಿ ಓದೋದಾದರೆ ನೀನು ಎಲ್ಲಿ ಓದಿದ್ರೆ ನೀನು ಬೇಡ ಅಂತಾರೆ. ಹಾಗಂತ ಈಗ ಹಾಸ್ಟೆಲ್ನ ಬಿಟ್ಟು ಈಗ ಮಧ್ಯದಾರಿಲಿ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈ ಸತಿ ಎಕ್ಸಾಮ್ ಕಂಪ್ಲೀಟ್ ಮುಗಿಸ್ಕೊ. ಈ ಬಾರಿ ಎಕ್ಸಾಮ್ ಕಂಪ್ಲೀಟ್ ಮುಗಿಸ್ಕೊಂಡು ಒಳ್ಳೆ ಅಂಕಗಳಿಂದ ಇಡೀ ನಿಮ್ಮ ಹಾಸ್ಟೆಲಲ್ಲಿ ನಿನ್ನನ್ನು ಭಾಳ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಬೇಕು, ಒಳ್ಳೆ ಹುಡುಗ ಅಂತ ಹೇಳಬೇಕು, ಅಂತ ಒಂದು ಹೆಸರನ್ನು ಸಂಪಾದನೆ ಮಾಡು. ಎಸ್ ಗುರುಜಿ, ಹೋದ ವರ್ಷ 85% ತಂದಿದ್ದೆ. ನಮ್ಮಪ್ಪ ತಂದೆ ತಾಯಿ ಎಲ್ಲ ಸಖತ್ ಖುಷಿ ಬಿದ್ದವ್ರೆ. ಓ ಮತ್ತು ಇನ್ನೇನಪ್ಪ, ಈ ಸರ್ತಿ ನೀನು ಇನ್ನೂ ಅದಕ್ಕಿಂತ ಜಾಸ್ತಿ ಅಂಕ ತೆಗೆದ್ರೆ ನಾನು ಖುಷಿ ಪಡ್ತೇನೆ. ಗುರುಜಿ, ನೀನು ಚೆನ್ನಾಗಿ ಓದಬೇಕು. ನೀನು ಓದ್ತಕ್ಕಂಥದ್ದು ನಿನ್ನ ಓದಿನ ರೀತಿ ನೋಡಿಕೊಂಡು ಬೇರೆ ಮಕ್ಕಳು ಅದನ್ನು ಅನುಸರಿಸಬೇಕು. ನೋಡು, ನಿಮ್ಮಮ್ಮ ಹೇಳಿದ ತಕ್ಷಣ ಪ್ರಾರಂಭದಲ್ಲಿ ನನಗೆ ಭಾಳ ಭಯ ಆಯಿತು. ಅಯ್ಯೋ ಮಗು ಅನ್ಯಾಯವಾಗಿ ವಿದ್ಯಾಭ್ಯಾಸ ಮಾಡ್ತಿಲ್ವಲ್ಲ ಅಂತಕ್ಕಂಥ ನೋವು ನನಗಾಯಿತು. ಈಗ ನಿನ್ನ ಮಾತಾಡಿದ ತಕ್ಷಣ ನನಗನ್ಸುತ್ತೆ ಅಮ್ಮ ಯಾಕೆ ಈ ಥರ ಹೇಳಿದ್ರು ಅಂತ ಅಲ್ವಾ? ನೀನು ಚೆನ್ನಾಗಿ ಓದು. ಈ ವರ್ಷ ಮಾತ್ರ ಹಾಸ್ಟ್ಲು, ಬರೋ ವರ್ಷ ನಿಂಗೆ ಹಾಸ್ಟ್ಲು ಬೇಡ. ನೀನು ನೆಮ್ಮದಿಯಾಗಿ ಮನೆ ಹತ್ರನೇ ಅಪ್ಪ ಅಮ್ಮನ ಜೊತೆಲಿದ್ದು ಅವರು ಬಡಿಸುವಂಥ ಊಟ ಮಾಡ್ತಾ, ಅವ್ರ ಕೈ ತುತ್ತು ಊಟ ಮಾಡ್ತಾ ನೀನು ಚೆನ್ನಾಗಿ ಓದಬೇಕು. ತಂದೆ ತಾಯಿ ಪ್ರೀತಿನ ಸಂಪಾದನೆ ಮಾಡಬೇಕು. ತಂದೆ ತಾಯಿ ಮನಸ್ಸು ನೋಯಿಸಬಾರ್ದು. ನಿಮಗೆ ಅಂತ ಅವ್ರು ಕೊಟ್ಟ ಜವಾಬ್ದಾರಿ ಬರೀ ಓದೋದು ಮಾತ್ರ ಅಲ್ವಪ್ಪ? ನೀನು ಚೆನ್ನಾಗಿ ಓದು. ಒಳ್ಳೇದಾಗಲಿ, ಒಳ್ಳೇದಾಗಲಿ ಮಗು. ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು ಹಾಗೂ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ದಿವಸ ಸಮಸ್ಯೆ, ಅರ್ಧ ಗಂಟೆ ನೆಮ್ಮದಿ, ಅರ್ಧ ಗಂಟೆ ಕಷ್ಟ. ಅಂದರೆ ಆಗಿಂದಾಗಲೇ ಒಂದು ದಿನದಲ್ಲಿರ್ತಕ್ಕಂತಹ 24 ಗಂಟೆಯಲ್ಲಿ 12 ಗಂಟೆಗಳ ಕಾಲ ನಮ್ಮ ಎಚ್ಚರ. ಆ ಎಚ್ಚರ ಓಡಾಟ ಮಧ್ಯದಲ್ಲೂ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಲಾಭ ನಷ್ಟಗಳು. ಆದರೆ ತುಲಾ ರಾಶಿಯವರಿಗೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿನೇ. ಆದರೆ ಅದು ಬೇಗ ಆಚೆ ಬರಲಿಕ್ಕೂ ಆಗೋದಿಲ್ಲ, ಇಲ್ಲದ ಸಮಸ್ಯೆ ತಂದೊಡ್ಕೊಳ್ಳೋಕ್ಕೂ ಆಗಲ್ಲ. ಅಂತಹ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಒಂದು ಮಾತಾಡಿದ್ರೆ ಜಾಸ್ತಿ, ಒಂದು ಮಾತಾಡಿದ್ರೆ ಕಡಿಮೆ. ಒಟ್ಟಾರೆ ಹೇಳಬೇಕಂದ್ರೆ ತುಲಾ ರಾಶಿಯವರ ಭವಿಷ್ಯತ್ತು ಅಷ್ಟು ಅನುಕೂಲವೂ ಅಲ್ಲ, ಅನನುಕೂಲವೂ ಅಲ್ಲ ಅಂತಲೂ ಹೇಳ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು. ಸಾಧ್ಯವಾದಷ್ಟು ಯಾವಾಗ ಯಾವ ಸಮಸ್ಯೆ ಯಾವ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡಾಗ ಯಾವುದು ಮೈಮೇಲೆ ಕೆಡ್ಕೊಂಡು ಬೀಳುತ್ತೋ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಬೀದಿಯಲ್ಲಿ ಹೋಗ್ತಕ್ಕಂಥ ಸಮಸ್ಯೆಗಳೆಲ್ಲ ಮನೆ ಬಾಗಿಲು ಮುಟ್ಕೊಂಡೇ ಹೋಗ್ತಿರ್ತವೆ. ಇಂತಹ ಪರಿಸ್ಥಿತಿ ತುಲಾರಾಶಿಯವರಿಗಿದೆ. ಸಾಧ್ಯವಾದಷ್ಟು ತುಲಾರಾಶಿಯವರು ಶನೈಶ್ಚರ ಮಂತ್ರವನ್ನು ಬಿಡದಿರ ಪಠನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಬೇದೇಂಶಯೋ ರವಿಷ್ಠವಂತನಃ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಸ್ವಲ್ಪ ಹೆಚ್ಚು ಪಠನೆ ಮಾಡ್ತಾ, ಶನೈಶ್ಚರನ ಆರಾಧನೆ ಮಾಡ್ತಾ, ಸಾಧ್ಯವಾದಷ್ಟು ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಅನ್ನದಾನವನ್ನು, ಹಣ್ಣು ಹಂಪಲು ದಾನವನ್ನು ಕೊಡ್ತಕ್ಕಂಥದ್ದು, ಅವ್ರನ್ನ ಹೆಚ್ಚು ಸಂರಕ್ಷಣೆ ಮಾಡಿ ಸುಧಾರಣೆ ಮಾಡ್ತಕ್ಕಂಥದ್ದು, ಅವರ ಮನಸ್ಸನ್ನು ನೋಯಿಸ್ತೀರಾ ನೀವು ನೋಡ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ಸಂಧ್ಯಾಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಈ ಪ್ರಕಾರವಾದಂತಹ ದೇವಿಯ ಒಂದಿಷ್ಟು ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಗೆ ಮಾಡೋದ್ರಿಂದ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ, ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಳ್ಳಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಟ್ಕೊಳ್ಳಿ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ನಂಬಿರ್ತಕ್ಕಂತಹ ದೈವದ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಅದೃಷ್ಟದ ದಿನ ಅಂದರೂ ಇದು ತಪ್ಪಾಗಲಾರದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟರು ಇವತ್ತಿನ ದಿವಸ ಮತ್ತೊಬ್ಬರ ಸಹಾಯ ಬೇಕಾಗುತ್ತೆ, ಇನ್ನೊಬ್ಬರ ಮಾರ್ಗದರ್ಶನ ಬೇಕಾಗುತ್ತೆ. ಹಾಗೆ ಇನ್ನೊಬ್ಬರ ಸಹಾಯದಿಂದಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ಬೋದು. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಹನುಮನ ಆರಾಧನೆ ಮಾಡ್ತಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದಿಷ್ಟು ತುಳಸಿ ಅರ್ಚನೆ ಮಾಡಿಸಿ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣೋದಕ್ಕೆ ಮುಂದಾಗ್ಬೋದು. ಹೆಚ್ಚು ಫಲಗಳನ್ನು ಸಿದ್ಧಿಸಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಧನುರಾಶಿ ಧನುರ್ಲಗ್ನ
ಧನುರಾಶಿಯಲ್ಲಿರ್ತಕ್ಕಂಥವರು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೆಚ್ಚು ಆಸಕ್ತರಾಗಿರ್ತೀರಿ ಮತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನೀವು ಮಾಡುವಂತಹ ಕೆಲಸ ಕಾರ್ಯದ ಜೊತೆಗೆ ಮತ್ತಷ್ಟು ಕೆಲಸಗಳನ್ನು ಮಾಡಿ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂತಹ ಅಂಶಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಆಗೇ ಇರುತ್ತೆ ವಿನಃ ಕೆಲಸ ಕಾರ್ಯ ಆಗೋದಿಲ್ಲ. ಕಾರಣ ಪ್ರಸ್ತುತ ಧನುರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಮಾತಿನ ಪ್ರಕಾರ ಯಾವಾಗ ನಡೆಯೋದಕ್ಕಾಗಲ್ವೋ ಆಗ ಸಭೆ ಸಮಾರಂಭಗಳಲ್ಲಿ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಗೋದಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ತೀರಿ. ಅಧಿಕವಾದಂತಹ ಬೆನ್ನೋವು ಅಥವಾ ಮೊಣಕಾಲು ನೋವು ಅಥವಾ ಅರ್ಧ ತಲೆನೋವು ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಹೀಗೆ ಒಂದಲ್ಲ ಒಂಥರಹ ವ್ಯತ್ಯಾಸಗಳನ್ನೇ ಕಾಣುವಂತಹ ಪರಿಸ್ಥಿತಿ ನಿಮಗೆ ಎದುರಾಗಬಹುದು. ಆದಷ್ಟು ಜೋಪಾನ ಇರಲಿ. ಧನುರಾಶಿಯವರು ದುಡುಕಿ ಏನು ಮಾತಾಡಬೇಡಿ. ಸಾಧ್ಯವಾದಷ್ಟು ಮೌನವಾಗಿರಿ. ಮೌನವಾಗಿದ್ದು ಇವತ್ತಿನ ದಿವಸ ನೀವು ಸಾಗಿಸ್ತಕ್ಕಂಥದ್ದು ಬಹಳ ಉತ್ತಮ ಇದೆ ವಿನಃ ಆಡುವ ಮಾತು ಒಂದು ಮಾತನ್ನು ಗತ್ತಲ್ಲಾಡಿದ್ರೂ ಸಹಿತ ಆ ಮಾತು ಆಡಿದ ಮಾತು ಬಹಳಷ್ಟು ವಿಚಿತ್ರ ರೀತಿಯ ವರ್ತನೆಯಿಂದ ಬಂದು ಇಲ್ಲದ ಸಮಸ್ಯೆಗಳನ್ನು ಎದುರು ನೋಡಬೇಕಾಗತ್ತೆ. ಜೋಪಾನ. ಧನುರಾಶಿಯವರು ಸಾಧ್ಯವಾದಷ್ಟು ಮೌನದಿಂದ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಹಿರಿಯರ ಆಶೀರ್ವಾದದೊಂದಿಗೆ ಸಾಧ್ಯವಾದಷ್ಟು ಸಮಾಧಾನ ತಂದುಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೂ ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ಹಾಂ ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಬಾಗಲಕೋಟೆ ತಾಲೂಕಿನಿಂದ ಮಾತಾಡ್ತಿರೋದು. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಾನು ನನ್ನ ಬಗ್ಗೆ ಆಮೇಲೆ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳು ತಾಯಿ. ನಾನು ಅಂದ್ರೆ ಎಷ್ಟು ಜನಗಳು ನಂಬಿದ್ರು ನನಗೆ ಸರಿಯಾಗಿ ಅವ್ರದ್ದು ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿಲ್ಲ ಗುರುಜಿ ನಮಗೆ. ಆಮೇಲೆ ಒಂದ್ ಸೈಟ್ ತಗೊಂಡಿದ್ವಿ, ಅದು ತಗೊಂಡು 11 ವರ್ಷ ಆಯ್ತು. ಆ ಸೈಟ್ ನಮ್ಗೆ ತಗೊಂಡ್ರು ಮನೆ ಕಟ್ಟಕ್ ಆಗ್ತಾ ಇಲ್ಲ, ಅದೊಂದು. ಆಮೇಲೆ ಆರ್ಥಿಕ ಪರಿಸ್ಥಿತಿ ನಮ್ಗೆ ಚೆನ್ನಾಗಿಲ್ಲ. ಎಷ್ಟು ಜನ ಎಲ್ಲ ನಂಬ್ತೀವಿ ಗುರುಜಿ ನಾವು, ಅದು ಯಾರು ನಮ್ಮನ್ನ ನಂಬ್ತಾ ಇಲ್ಲ. ಯಾರು ನಂಬಿದ್ರು ನಮ್ಗೆ ಒಂಥರ ಬೆನ್ನಿಗೆ ಚೂರಿ ಹಾಕಿದ ತರ ಮಾಡ್ತಾರೆ. ನಾನ್ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ಗುರುಜಿ, ಬಿಸಿ ಊಟ. ನಮ್ಮ ಮನೆಯವ್ರು ಫ್ಯಾಕ್ಟ್ರಿ ಹೋಗ್ತಾರೆ ಗುರುಜಿ. ಯಾಕೋ ಒಂಥರ ಒಟ್ ಮನ್ಸಿಗೆ ನೆಮ್ಮದಿ ಇಲ್ಲ, ಕಿರಿಕಿರಿ. ಒಟ್ ಎಷ್ಟು ದುಡಿದ್ರು ಮನೇಲಿ ದುಡ್ಡು ನಿಲ್ತಾ ಇಲ್ಲ ಗುರುಜಿ ನಮಗೆ. ಇಲ್ಲ ತಾಯಿ, ನಿಮ್ಮ ಸ್ವರತರಂಗದಲ್ಲೇ ಸಮಸ್ಯೆ ಎಂಬತಕ್ಕಂಥದ್ದು ಕಳೆದ 6 ವರ್ಷದಿಂದ ನೀವು ಈ ಕಷ್ಟ ನೋಡಿದ್ದೀರಿ. ಹಾ ಗುರುಜಿ. ಕಳೆದ 6 ವರ್ಷಗಳಿಂದ ನೀವು ನೋಡಿರ್ತಕ್ಕಂಥ ಕಷ್ಟ, ಮನಸ್ಸಿಗೆ ನೆಮ್ಮದಿ ಇಲ್ದಿರ್ತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು ಬರೀ ಹೊರಗಡೆ ಜನದ ಹತ್ರ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೂ ಸಹಿತ ನಿಮ್ಮ ನೆಮ್ಮದಿ ಇಲ್ಲಂಥ ಪರಿಸ್ಥಿತಿಯಲ್ಲಿದ್ದೀರಿ. ಹಾ ಗುರುಜಿ, ಅದೇ ನಮ್ಗೆ ತುಂಬಾ ಇದು ಆಗ್ತಿರೋದು. ದಿನಕ್ಕೊಂದೊಂದು ಸಮಸ್ಯೆ ಕಾಣ್ತಾ ಇರೋದ್ರಿಂದ ಈ ಸಮಸ್ಯೆಗಳು, ಈ ತೊಂದರೆಗಳು ಅಂತಕ್ಕಂಥದ್ದು ಇನ್ನೂ ಮುಂದಿನ 6 ತಿಂಗಳ ತನಕ ಹೀಗೆ ಇರುತ್ತೆ. ಇದು ನಿಮ್ಮ ಸ್ವರತರಂಗದಲ್ಲಿ ಮುಂದಿನ 6 ತಿಂಗಳು ಸಹಿತ ಇಂಥದ್ದೇ ಕಷ್ಟಗಳಿರೋದ್ರಿಂದ ಇಂತಹ ಸಮಯದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಪ್ರತಿ ಮಂಗಳವಾರ ಹನುಮನ ಆರಾಧನೆ ಮಾಡು. ಶನಿವಾರದಂತೂ ಅದೆಲ್ಲ ಮಂತ್ರ ಹೇಳ್ತೀನಿ. ಆಮೇಲೆ ಇದು ಗುರುಜಿ ಇದು ಹೇಳಿದ್ರಲ್ಲ ನೀವು, ಅಮಾವಾಸ್ಯೆ, ಬಾದಾಮಿ ಅಮಾವಾಸ್ಯೆ ಪೂಜೆ. ಹೌದಮ್ಮ, ಅದ್ 2 ಅಮಾವಾಸ್ಯೆ ಮಾಡಿದೀನಿ ಗುರುಜಿ. ಇವಾಗ ಈ ಮುಂದಿನ ಅಮಾವಾಸ್ಯೆ ಒಂದ್ 3 ಅಮಾವಾಸ್ಯೆ ಆಯ್ತು ಗುರುಜಿ. ಈಗ 2 ಅಮಾವಾಸ್ಯೆ ನೀನು ಅನುಷ್ಠಾನ ಮಾಡಿದಾದ್ಮೇಲೆ ನಿನ್ನಲ್ಲಿ ಕಂಡಂತ ಬದಲಾವಣೆ ಏನಾದ್ರು ಇದೆಯಮ್ಮ? ಹಾ ಇದೆ ಗುರುಜಿ. ನನ್ಗೊಂಚೂರು ಯಾರಿಗೋ ಹಚ್ಕೋಬೇಕಂತಿದ್ದೆ, ಅವ್ರು ಹಚ್ಕೊಂಡ್ ಮಾತಾಡಿದ್ರು ಗುರುಜಿ ನನ್ ಜೊತೆ. ಅವರಿಂದ ನಾ ಹೆಲ್ಪ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಆದ್ರ ಆಗುತ್ತೆ ಇಲ್ಲ ಗೊತ್ತಿಲ್ಲ ಗುರುಜಿ. ಅದೇ ನಾನು ಯಾವಾಗ್ಲೂ ಗುರುಜಿ ನಿಮ್ ಫಂಕ್ಷನ್ ನೋಡ್ಲಾರ್ದ ನಾನು ಹೊರಗೆ ಆಚೆನೆ ಹೋಗಲ್ಲ. ಇದು ನೋಡಿದ್ರೆ ನನಗೊಂದು ಖುಷಿ, ನನ್ಗೆಂದ್ ಏನೋ ನನ್ ಮನದೇವ್ರಂದ್ರೆ ಜಿ ಕನ್ನಡ ಆಗಿಬಿಟ್ಟಿದ್ರು ಗುರುಜಿ ಇವಾಗ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಅದೇ ಗುರುಜಿ, ತುಂಬಾ ಕಷ್ಟ ಇದೆ ಅಲ್ಲ, ಆರ್ಥಿಕ ಪರಿಸ್ಥಿತಿ ನಮ್ಗೆ ಚೆನ್ನಾಗಿಲ್ಲ ಗುರುಜಿ. ಎಷ್ಟು ದುಡಿದ್ರು ಮನೇಲಿ ದುಡ್ಡು ನಿಲ್ತಾ ಇಲ್ಲ. ಇಲ್ಲ ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ಈ ಹಿಂದೆ ನೀನು ಮಾಡಿದಂಥ ಅಮಾವಾಸ್ಯೆ ಅನುಷ್ಠಾನ, ಆ 2 ಅಮಾವಾಸ್ಯೆ ಮಾಡಿ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪವನ್ನು ನೀನು ಪ್ರಾರಂಭ ಮಾಡಿದಾಗಲೇ ನಿನಗೆ ಅದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಅಂದರೆ ನಿನಗೆ ಅದರಿಂದ ಒಳ್ಳೇದಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಅದೇ ಈಗ ಬರ್ತಕ್ಕಂತಹ ಮುಂದಿನ ಅಮಾವಾಸ್ಯೆ ಸಹಿತ ನೀ ಅನುಷ್ಠಾನ ಮಾಡಿದ್ದೆ ಆದರೆ ಅಲ್ಲಿಂದ ಆಚೆಗೆ ನಿನ್ನಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ. ಅಂದರೆ ನೋಡಮ್ಮ, ನಾವು ಮಾಡಿದಂತಹ ಪೂಜೆ ಇಮ್ಮಿಡಿಯೇಟ್ ನಮಗೆ ಫಲ ಸಿಗಬೇಕು ಅಂತಲ್ಲ, ಆದರೆ ನಾವು ಪೂಜೆ ಮಾಡಿದ ತಕ್ಷಣ ಅದರ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದೇನಿದೆ ಅದು ನಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದರೆ, ನಮಗೊಂದಿಷ್ಟು ಮನಸ್ಸಿಗೆ ನೆಮ್ಮದಿ, ಶಾಂತಿ ಕೊಟ್ಟರೆ ಅದೇ ಬಹಳ ತೃಪ್ತಿ ಕೊಡುವಂಥದ್ದು. ಯಾಕೆಂದರೆ ಭೂಮಿಗೆ ಬೀಜ ಚೆಲ್ಲಿದ ತಕ್ಷಣ ಅದರ ಬಿತ್ತನೆ, ಅದರ ಬೆಳೆ ಬರೋದಿಲ್ಲ. ಬೀಜ ಹಾಕಬೇಕು, ಮೇಲ್ಗಡೆ ಮಣ್ಣು ಹಾಕಬೇಕು, ಅದು ಬಿಸಿ ಬರಬೇಕು, ಅದರಿಂದ ಮೊಳಕೆ ಹೊಡಿಬೇಕು, ನಂತರ ಅದರ ಒಂದು ಫಲಾಫಲಗಳೇನು ಅಂತ ನಾವು ನೋಡಬೇಕು. ಹಾಗೆ ನೀನು ಮಾಡಿರ್ತಕ್ಕಂಥ ಪೂಜಾ ಫಲದಿಂದ ನಿಮಗೆ ಭಗವಂತ ಇಷ್ಟು ಅನುಕೂಲ ಮಾಡ್ತಿದ್ದಾನೆ ಅಂದರೆ ಇನ್ನಷ್ಟು ಚೆನ್ನಾಗಿ ಅನುಕೂಲ ಆಗೇ ಆಗುತ್ತೆ. ಇನ್ನು ಮುಂದಿನ 6 ತಿಂಗಳು ಮಾತ್ರ ನಿಮಗೆ ಈ ಕಷ್ಟ ಇರ್ತಕ್ಕಂಥದ್ದು. ಅತಿ ಶೀಘ್ರವಾಗಿ ಈ ಸಮಸ್ಯೆಗಳಿಂದ ಹೊರಬರ್ತೀರಿ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ.
ಬಾಗಲಕೋಟೆಯಿಂದ ಕರೆ ಮಾಡಿ ಮಾತನಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ಹೇಮಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಹೊಳೆನರಸೀಪುರದಿಂದ ಮಾಡ್ತಾ ಇದೀವಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕು. ಸರಿ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿರ್ಬೇಕು. ಭಾರಿ ಕಷ್ಟದಲ್ಲಿದ್ದೀನಿ. ತುಂಬಾ ಕಷ್ಟ ಇದೆ, ನಮ್ಮ ಯಜಮಾನ್ರಿಗೆ ತುಂಬಾ ಕಷ್ಟ ಇದೆ. ಏನು ಅಂತ ಗೊತ್ತಾಯ್ತಾ ಇಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಗುರುಜಿ. ಏನು ಅಂತ ಗೊತ್ತಾಯ್ತಾ ಇಲ್ಲ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಏನು ಮಾಡಲ್ಲ ಗುರುಜಿ. ಮನೆ ಹತ್ರ ಜಮೀನ್ ಇದೆ, ಮತ್ತೆ ಕಾರ್ಗಳು ಇದಾವೆ, ಅವನ್ನ ಮೇಂಟೈನ್ ಮಾಡ್ತಾರೆ. ಆದ್ರೂ ತುಂಬಾ ಮನೆಗೆ ಅಂತ ಸಾಲ ಮಾಡ್ಕೊಂಡ್ ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟಾರೆ. ಆಮೇಲೆ ಕೋರ್ಟು ಕಚೇರಿ ಅಂತವ ಎಲ್ಲ ಎದುರಿಸಿ ಮಾಡಿ ತುಂಬಾ ತೊಂದರೆ ಕೊಡ್ತಾರೆ ಗುರುಜಿ. ನಮ್ಮ ಯಜಮಾನ್ರಿಗೆ ದೋಸ್ತಿ ಎಲ್ಲ ಅನ್ನ ತಿನ್ನಂಗಿಲ್ಲ, ನೀರ್ ಕುಡಿಯಂಗಿಲ್ಲ ಅಂತ ಪ್ರಾಬ್ಲಮ್ ಆಗಿದೆ ಗುರುಜಿ. ಯಾಕಿಷ್ಟು ಸಮಸ್ಯೆಗಳಾಯ್ತು? ಏನು ಅಂತ ಗೊತ್ತಿಲ್ಲ ಗುರುಜಿ. ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡ್ತಾನೆ ಇದ್ದೆ ಸುಮಾರು ದಿವಸದಿಂದ. ಇವತ್ತು ಸಿಕ್ತಿಲ್ಲ ಇನ್ನು. ಒಂದು ಕೆಲಸ ಮಾಡಿ, ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಂಡ್ಲೆ ಇದ್ರೆ, ಕಬ್ಬಿಣದ ಬಾಂಡ್ಲೆ ಚಿಕ್ಕದು, ಹೌದು ಗುರುಜಿ, ಆ ಕಬ್ಬಿಣದ ಬಾಂಡ್ಲೆನಲ್ಲಿ ಒಂದು 4 ಮಾವಿನ ಸೊಪ್ಪು, 2 ಬಿಳಿ ಎಕ್ಕದ ಹೂ, 2 ಕೆಂಪು ಗುಲ್ಗಂಜಿ. ಕಪ್ಪು ಬಾಂಡ್ಲೆ, ಮಾವಿನ ಸೊಪ್ಪು, ಬಿಳಿ ಎಕ್ಕದ ಹೂ, ಕೆಂಪು ಗುಲ್ಗಂಜಿ, ಇದ್ರ ಜೊತೆಗೆ ಒಂದಿಷ್ಟು ಎಳ್ಳೆಣ್ಣೆ. ಇದನ್ನು ಹಾಕಿ ನಿಮ್ಮ ಮನೆಯವರಿಗೂ ನಿಮಗೂ ಮನೆಯಲ್ಲೂ ಮನೆ ಆಚೆ ಕಡೆ ಬಾಗಿಲಿಗೆ ದೃಷ್ಟಿ ತೆಗೆದುಬಿಟ್ಟು ಅದನ್ನು 9 ದಿವಸ ಮುಟ್ಟಬೇಡಿ. ಅದನ್ನೆಲ್ಲರೂ ಒಂದು ಮೂಲೆಯಲ್ಲಿ ಇಡಿ. 9 ದಿನ ಆದ್ಮೇಲೆ 9 ದಿನ ಆದ್ಮೇಲೆ ಅದರಲ್ಲಿರ್ತಕ್ಕಂಥ ಬಾಂಡ್ಲೆಯಲ್ಲಿ ಇರ್ತಕ್ಕಂಥದ್ದು ಯಾವುದೂ ನಿಮ್ಮ ಅಂಗೈಯಲ್ಲಿ ಮುಟ್ಟದಿರಾ ಸ್ವಲ್ಪ ಜೋಪಾನವಾಗಿ ಎಲ್ಲಾದ್ರೂ ಹಸಿರು ಗಿಡದ ಮೇಲೆ ಹಾಕ್ಬಿಟ್ಟು ಬಾಂಡ್ಲೆನ 1 ದಿವಸ ಪೂರ್ತಿ ಬಾರ್ಲ ಹಾಕಿ ಅನಂತರ ತೊಳೆದು ಒಳಗಿಡಿ. ಆಯ್ತು ಗುರುಜಿ, ಮಾಡ್ತೀನಿ. ಈ ಪ್ರಕಾರ ಮಾಡಿದ್ರೆ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಲ್ಲಿ ನೆಮ್ಮದಿ ಆಗತ್ತೆ, ಸ್ವಲ್ಪ ಶಾಂತಿ ಆಗತ್ತೆ. ಇರೋದ್ರಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರೆಗಳಲ್ದಿರ ನಿಮ್ಮದಲ್ಲದ್ದು ನಿಮ್ಮ ಮನೆ ಬಾಗಿಲಿಗೆ ಬರೋಲ್ಲ. ಭಯ ಪಡಬೇಡಿ. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಗುರುಜಿ? ಇದು ಕೋರ್ಟ್ ಕಚೇರಿದೆ, ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಗುರುಜಿ. ಕೋರ್ಟ್ ಕಚೇರಿ ಮೆಟ್ಲು ಹತ್ತು ಬಿಟ್ಟಿದ್ದೀರಾ? ಹತ್ತಿ ಒಂದ್ 15 ದಿವಸ ಒಂಥರ ಅವ್ರಿಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ. ಅದು ಎಲ್ಲ ಸಾಲ್ವ್ ಮಾಡ್ಕೊಂಡ್ ಬಂದಿದ್ದೀನಿ. ಮತ್ತೆ ಕೋರ್ಟ್ ಹೋಯ್ತಾನೆ ಇದ್ದಾರೆ. ಆದ್ರೆ ತುಂಬಾ ಇವ್ರನ್ನ ಎದ್ರಿಸಿ ಎಲ್ರು ಕಿತ್ಕೊಂಡು ಎಷ್ಟೇ ಆದಾಯ ಬಂದ್ರು ಅವ್ರನ್ನೇ ಎದ್ರಿಸ್ಕೊಂಡ್ ಕಿತ್ಕೊಂಡ್ ತಿಂತಾರೆ ಗುರುಜಿ. ಹೌದಮ್ಮ, ಮನುಷ್ಯನಿಗೆ ಒಂದು ಸತಿ ತಲೆ ಬಗ್ಗಿಸ್ತಾ ಅಂದರೆ ತಲೆ ಮೇಲೆ ಕಾಲಿಟ್ಟು ಓಡಾಡೋರೇ ಸಾಕಷ್ಟು ಜನ. ಆದರೆ ಒಮ್ಮೆ ತಲೆ ಎತ್ತಿ ನಿಂತ್ಕೋಬೇಕು. ನೋಡು ತಾಯಿ, ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಧೈರ್ಯ ಬೇಕು. ಜೊತೆಗೆ ಯಾರೇ ಆದರೂ ಸಹಿತ ನಿಂದಕರಂತಕ್ಕಂಥವ್ರು ಹಂದಿಗಳ ಥರ ಸೊಂದಿಯಲ್ಲೂ ಇದ್ದೇ ಇರ್ತಾರೆ. ಅಂಥವ್ರನ್ನ ಓಡಿಸಿ ನಮ್ಮ ಬದುಕನ್ನು ನಾವು ಬದುಕಬೇಕಾದ್ರೆ ಒಂದಿಷ್ಟು ಮನೋಧೈರ್ಯ ಬೇಕು. ನೀವು ಪಕ್ಕದಲ್ಲಿ ಕೂತು ಅವರಿಗೆ ಮನೋಧೈರ್ಯ ತುಂಬಬೇಕು. ಯಾಕೆಂದರೆ ಮನೆಯಲ್ಲಿ ನೀವು ಧೈರ್ಯ ಕೊಟ್ಟರೆ, ಯಾಕೆಂದರೆ ಅವ್ರಿಗೆ ಇವಾಗ ಯಾರೂ ಇರೋದಿಲ್ಲ. ಹೊರಗಡೆ ಬರ್ತಕ್ಕಂಥವ್ರು ಎಲ್ಲರೂ ಶತ್ರುಗಳಾಗಿ ಬರಬೇಕಾದ್ರೆ ಅವ್ರಿಗೆ ಧೈರ್ಯ ತುಂಬೋರು ಯಾರು? ಅದಕ್ಕೋಸ್ಕರ ಅರ್ಧಾಂಗಿ ಮನೇಲಿ ಹೆಂಡತಿ ಕೆಲಸ ಏನಪ್ಪಾ ಅಂದರೆ, ಕನಿಷ್ಠ ಪಕ್ಷ ಗಂಡ ಈ ಥರ ಪೂರ್ತಿ ಸುಸ್ತಾದಾಗ ಒಂದಿಷ್ಟು ಮನೋಧೈರ್ಯ ತುಂಬುವಂಥ ಕಾಯಕವನ್ನು ಕಟ್ಕೊಂಡು ಹೆಂಡತಿ ಬಿಟ್ಟು ಬೇರೆ ಯಾರೂ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಮಾತಿಗೆ ಬಲ ಇದೆ, ನೀವು ಕೊಡುವಂಥ ಧೈರ್ಯಕ್ಕೆ ಧೈರ್ಯ ಬರುತ್ತೆ. ಅದರಿಂದ ನೀವು ಪಕ್ಕದಲ್ಲಿ ಕೂಡಿಸಿ ಅವ್ರಿಗೆ ಆದಷ್ಟು ಧೈರ್ಯ ತುಂಬಬೇಕು. ಇಂಥ ಸಮಯದಲ್ಲಿ ಅವ್ರನ್ನ ಒಂಟಿತನ ಮಾಡಬೇಡಿ, ಅವ್ರನ್ನ ದೂರ ಇಡಬೇಡಿ. ಅವರಿಗೆ ಬೇರೆ ಥರ ಆಲೋಚನೆ ಮಾಡಿ ಬೇರೆ ಏನೋ ತಲೆ ತುಂಬೋ ಬದಲು ಅವ್ರಿಗೆ ಧೈರ್ಯ ತುಂಬಿ, ಏನು ಬಂದಿದ್ದು ಬರಲಿ, ನಾವೆಲ್ಲ ಜೊತೆಲಿದ್ದೀವಿ, ನಾವು ಹೆದರ್ಸೋಣ ಅನ್ನೋ ಮಾತನ್ನು ಅವ್ರಿಗೆ ಆಡ್ಬೇಕು ನೀವು. ಆವಾಗಲೇ ಅವ್ರಿಗೆ ಧೈರ್ಯ ಬರೋವಂಥದ್ದು. ಖಂಡಿತ ಒಳ್ಳೇದಾಗುತ್ತೆ. ಇರಲಿ, ಮಗಳಿಗಿನ್ನ ಇಂಪಾರ್ಟೆಂಟ್ ಈಗ ಮನೆಯವರ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ನಾನು ಹೇಳಿದಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ದೂರ ಆಗಲಿ. ನೀವೆಲ್ಲರೂ ನಗ್ನಗ್ತಾ ಇರಿ. ನೀವು ಗಂಡ ಹೆಂಡತಿ ಚೆನ್ನಾಗಿದ್ದು ನಿಮ್ಮನೇಲಿ ಸಮಸ್ಯೆ ದೂರ ಆದರೆ ಮಗಳ ಸಂಸಾರನೂ ಚೆನ್ನಾಗಿರುತ್ತೆ, ಮಗಳು ಚೆನ್ನಾಗಿರ್ತಾಳೆ. ತಾಯಿ ಒಳ್ಳೇದಾಗ್ಲಮ್ಮ. ಗುರುಜಿ, ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾದ್ದರಿಂದ ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯಿಂದ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯವರು ಇವತ್ತು ಮಧ್ಯಾಹ್ನ 12ರಿಂದ 4 ತನಕ ಸಾಕಷ್ಟು ವಿಶೇಷವಾದಂಥ ಟೈಮ್, ಅಂದರೆ ವಿಶೇಷವಾಗಿರ್ತಕ್ಕಂಥ ಕಾಲ. ಈ ಸಮಯದಲ್ಲಿ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂತಹ ವಿಚಾರಗಳನ್ನು ಆಲೋಚನೆ ಮಾಡಿ ಸಮಂಜಸವಾದಂಥ ರೀತಿ ತೀರ್ಮಾನವನ್ನು ತಂದುಕೊಂಡ್ರೆ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಮಕರ ರಾಶಿ, ಮಕರ ಲಗ್ನ ಈ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಮಾತ್ರ ಬಹಳ ಕಾಳಜಿ ವಹಿಸ್ಕೋಬೇಕು. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾವು ಎಲ್ಲನ ಆಚೆ ಓಡಾಡಬೇಕಾದ್ರೆ ಮತ್ತೊಬ್ಬರ ಸಹಾಯದಿಂದ ಓಡಾಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಇಲ್ಲ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಣ್ಣ ಪುಟ್ಟ ಪೇಟು ಮಾಡಿಕೊಂಡು ಕಾಲು ಕೈಗೋ ನೋವು ಪಡಬೇಕಾದಂಥದ್ದು, ಕಾಲು ಕೈಗೆ ಪೆಟ್ಟಾಗುವಂಥ ಸಾಂದ್ರತೆ ಸಾಕಷ್ಟು ಇರೋದ್ರಿಂದ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು ಭಾಳಷ್ಟು ಸೂಕ್ತ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಸಂಕಷ್ಟರ ಮಹಾಗಣಪತಿ. ಇವತ್ತು ಗಣಪನ ಆರಾಧನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯದಲ್ಲಿ ಬಿಳಿ ಎಕ್ಕದ ಹೂವು, ಗರ್ಕೆ, ರಕ್ತಚಂದನ ಹೀಗೆ ವಿಶೇಷವಾದಂತಹದ್ದನ್ನು ಕೊಟ್ಟು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳನ್ನು ತೆಗೆದುಕೊಂಡು ಗಣಪತಿಗೆ ನೈವೇದ್ಯ ಮಾಡಿಸಿ ಆ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಓಡಾಡುವಾಗ ಆ ಮಕ್ಕಳಿಗೆ ಒಂದಿಷ್ಟು ಕಡಲೆಕಾಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಿನ ಸ್ಥಿತಿ ಭಾಳಷ್ಟು ಚಂಚಲತೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿರ್ತೀರಿ. ಸಮಸ್ಯೆಯಿಂದ ಹೊರಬರಲಿಕ್ಕೋಸ್ಕರಲೇ ಗಣಪತಿ ಆರಾಧನೆ ಮಾಡಿ ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ಅಂದರೆ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಮಾಡಿದ್ರೂ ಯಾವುದೇ ಕೆಲಸ ಕಾರ್ಯಗಳಾದರೂ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಭಗವಂತ ಶೀಘ್ರವಾಗಿ ಒಲಿತಾನೆ. ಅದರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವರು ಶ್ರದ್ಧಾಭಕ್ತಿಯಿಂದ ಗಣಪತಿನ ಆರಾಧನೆ ಮಾಡ್ತಾ ಗಕಾರ ಗಣಪತಿ, ವಿಶೇಷ ಗಣಪತಿ, ಸಿದ್ಧಿ ಗಣಪತಿ, ಮೋಕ್ಷ ಗಣಪತಿ, ಉದ್ದಂಡ ಗಣಪತಿ, ಮಹಾಗಣಪತಿನ ಆರಾಧನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ರಾಶಿ ಬಲದಲ್ಲಿ ಮೀನರಾಶಿಯವರಿಗೆ ಸಾಕಷ್ಟು ವಿಶೇಷವಾದಂಥ ಫಲವಿದೆ. ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಮತ್ತು ವ್ಯವಹಾರಗಳು, ಬಟ್ಟೆಗಳಿಗೆ ಸಂಬಂಧಪಟ್ಟದ್ದು, ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ನಿಮ್ಮಿಂದ ಆಗುವಂತಹದ್ದು, ನೀವು ಮತ್ತೊಬ್ಬರ ಕಡೆ ಕೆಲಸಕ್ಕೆ ಹೋದರೂ ಸಹಿತ ಅಲ್ಲಿ ಒಂದಷ್ಟು ಉನ್ನತವಾದಂಥ ಸ್ಥಿತಿಗತಿಗಳನ್ನು ಗಮನಿಸುವಂತಹದ್ದು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ. ಇವತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದ ರೀತಿ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ದಿನ. ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ 3 ಗಂಟೆಯಿಂದ 6ರ ತನಕ 3ರಿಂದ 6ರ ಮಧ್ಯದಲ್ಲಿ ದೂರಭಾರ ಪ್ರಯಾಣ ಹೋಗುವಂಥದ್ದು ಸಮಂಜಸವಲ್ಲ. ಈ ಸಮಯದಲ್ಲಿ ಸಮಾಧಾನದಿಂದ ವರ್ತನೆ ಮಾಡಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿಲುವನ್ನು ಮತ್ತೊಬ್ಬರ ಮುಖಾಂತರ ಕೂತು ಇನ್ನೊಬ್ಬರ ಹತ್ರ ಕೂತು ಸಮಾಲೋಚನೆ ಮಾಡಿ ಸರಿಯೋ ತಪ್ಪೋ ಒಮ್ಮೆ ಆಲೋಚಿಸಿ ತದನಂತರ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಅದರಲ್ಲೂ ಹೆಣ್ಣುಮಕ್ಕಳು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ವಯಸ್ಸಾಗಿರ್ತಕ್ಕಂಥ ವೃದ್ಧ ತಾಯಂದರು, ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಅಂತ ಬಂದರೂ ಹಿಂದಲೇ ವೈದ್ಯರ ಹತ್ರ ಒಂದಿಷ್ಟು ಸಲಹೆ ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಔಷಧಿ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಒಳ್ಳೆಯದಾಗಲಿ ತಾಯಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳ್ಕೊಂಡಿದ್ದಾಯಿತು ಗುರುಜಿಯವರಿಂದ. ಬನ್ನಿ ಈಗ ಮತ್ತಷ್ಟು ಪತ್ರಗಳನ್ನು ಓದೋಣ. ಗುರುಜಿ ಅವರು ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಯ ಮೂರ್ತಿಯನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ. ನಾಳೆ ಬರಬೇಕಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಮುಂಜಾಗ್ರತಾ ಕ್ರಮವಾಗಿ ಇವತ್ತೇ ಬಂದಿದ್ದಾರೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ. ಒಳ್ಳೆಯದಾಗಲಿ. ತುಂಬ ಸಂತೋಷ. ಗುರು ರಾಯರ ಅನುಗ್ರಹ ಇವತ್ತಿನ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಎಲ್ಲರ ಮೇಲೂ ಇರಲಿ. ಓದಮ್ಮ. ಕಳಿಸಿದ್ದಾರೆ. ಆಗಲಿ ತಾಯಿ. ಗುರು ರಾಘವೇಂದ್ರ. ಈ ಪತ್ರ ಬೀದರ್ನಿಂದ ಬಂದಿದೆ. ಅವರ ಹೆಸರು ಮತ್ತು ಅವರ ರಾಶಿ ನಕ್ಷತ್ರ ಭಾವಚಿತ್ರದ ಹಿಂದೆ ಬರೆದಿದ್ದಾರೆ. ಗುರುಜಿಯವರ ಗಮನಕ್ಕೆ ಮಾತ್ರ ಇರಲಿ, ಅದನ್ನು ವಾಹಿನಿಯಲ್ಲಿ ತಿಳಿಸೋದು ಬೇಡ ಅಂತ ಹೇಳ್ತಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ಆ ದೇವರು ಎಲ್ಲಿದ್ದಾನೆ ಅಂತ ನಮಗಂತೂ ಗೊತ್ತಿಲ್ಲ, ಆದರೆ ನಿಮ್ಮಲ್ಲಿ ಆ ದೇವರನ್ನು ಕಾಣ್ತಾ ಇದ್ದೇವೆ. ಈ ಕಲಿಯುಗದಲ್ಲಿ ದೇವರು ನಿಮ್ಮನ್ನು ಭಕ್ತರ ಉದ್ಧಾರ ಮಾಡಲಿಕ್ಕೆ ಅಂತಲೇ ಕಳಿಸಿದ್ದಾನೆ. ಆ ದೇವರಲ್ಲಿ ಇರುವಂತಹ ದಿವ್ಯ ಶಕ್ತಿ ನಿಮ್ಮಲ್ಲಿದೆ ಗುರುಜಿ. ನೀವು ಬೀದರಕ್ಕೆ ಬಂದಿದ್ರಿ, ನಿಮ್ಮ ಆಶೀರ್ವಾದ ತಗೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಮ್ಮ ತಾಯಿ ನಿಮ್ಮ ಅಭಿಮಾನಿ ಗುರುಜಿ. ಅವ್ರು ಬೆಳಿಗ್ಗೆ 8 ಗಂಟೆಗೆ ಕೂತ್ರೆ ಕಾರ್ಯಕ್ರಮ ಮುಗಿಯೋ ತನಕ ಎದ್ದೇಳೋದಿಲ್ಲ, ಅಷ್ಟೊಂದು ನಿಮ್ಮನ್ನು ಇಷ್ಟಪಡ್ತಾರೆ. ನಾನೊಬ್ಳು ಕುಮಾರಿ ಆಗಿದ್ದು ನಮ್ಮ ತಾಯಿ ಸಂಸಾರದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ನಾವು 4 ಜನ ಹೆಣ್ಮಕ್ಳು, ಒಬ್ಬನೇ ಒಬ್ಬ ಮಗ. ನಮ್ಮ ತಂದೆ ಬೇಜವಾಬ್ದಾರಿ ಮನುಷ್ಯ. ಹೆಂಡತಿ ಮಕ್ಕಳ ಬಗ್ಗೆ ಪ್ರೀತಿ, ಕಾಳಜಿ, ಕರುಣೆ ಅನ್ನೋದೇ ಇಲ್ಲ. ಅವರ ಜವಾಬ್ದಾರಿನ ಈಗ ನನ್ನ ತಮ್ಮನೇ ನಿರ್ವಹಿಸ್ತಾ ಇದ್ದಾನೆ. ನನ್ನ ಮದುವೆಗೆ ತುಂಬ ಕಷ್ಟಪಡ್ತಾ ಇದ್ದಾನೆ. ನಾವೆಲ್ಲರೂ MA BSc ಓದಿದ್ದೇವೆ. ನಾನು 3ನೇವಳು MSc B.Ed ಮಾಡಿದ್ದೇನೆ. ಟೀಚರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಮದುವೆಗೋಸ್ಕರ ಸಾಕಷ್ಟು ಪ್ರಪೋಸಲ್ಸ್ಗಳು ಬರುತ್ತೆ. ಆದರೆ ಬಂದವರು ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ತಾರೆ. ಆದರೆ ಜನ್ಮಕುಂಡಲಿ, ಜನ್ಮ ಹೆಸರು, ಹುಟ್ಟಿದ ವೇಳೆ ಇದೆಲ್ಲ ನೋಡ್ಕೊಂಡ್ಮೇಲೆ ಸಂಬಂಧವನ್ನು ಬಿಟ್ಟು ಹೋಗ್ತಾರೆ. ನನಗೆ ಮದುವೆ ಆಗುತ್ತಾ? ನಮ್ಮ ತಾಯಿಗೆ ಅದೊಂದೇ ಆಸೆ, ಮಕ್ಕಳನ್ನ ಒಂದು ಒಳ್ಳೆ ಕಡೆ ಸೇರಿಸ್ಬೇಕು,
ಮಾಡಿಸ್ಬೇಕು ಅನ್ನೋದು. ನಮ್ಮ ತಂದೆ ಕೊಡುವಂಥ ಟೆನ್ಷನ್ನಲ್ಲಿ ಅವರು ಎಲ್ಲ ಮರ್ತು ಹೋಗಿದ್ದಾರೆ. ಜೊತೆಗೆ ನಮ್ಮ ತಾಯಿಗೆ ತುಂಬ ಆರೋಗ್ಯ ಸಮಸ್ಯೆ ಕೂಡ ಇದೆ. ಅವರಿಗೆ ಕಾಲು ಜಾರು ಬಿದ್ದು ಆಪ್ರೇಷನ್ ಆಗಿ 5-6 ವರ್ಷಗಳು ಆಗಿದ್ರೂ ಸಹ ಬ್ಲಡ್ ಸರ್ಕ್ಯುಲೇಷನ್ ಕಾಲಿನಲ್ಲಿ ಪಾದದಲ್ಲಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದೆಲ್ಲ ಸಮಸ್ಯೆ ಇದೆ. ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲ ಮಕ್ಕಳ ಆಸೆ ಆಗಿದೆ. ಹಾಗಾಗಿ ಇದಕ್ಕೇನು ಪರಿಹಾರ ಗುರುಜಿ ಅಂತ ಕೇಳಿದೆ. ಮೊದಲನೇದಾಗಿ ವಾಹಿನಿಯಲ್ಲಿ ತಮ್ಮ ಫೋಟೋ ತಮ್ಮ ಹೆಸರನ್ನು ತೋರಿಸೋದು ಬೇಡ ಅಂತ ಹೇಳಿದ್ದೀರಿ. ಇರಲಿ, ಸಂತೋಷ. ನಾನು ಇದನ್ನು ತೋರಿಸೋದು ಇಲ್ಲ, ಹೇಳೋದಿಲ್ಲ. ಆದರೆ ನಿಮ್ಮ ಕಣ್ಣರೇಖೆ ಪ್ರಕಾರ ಮೊದಲನೇದಂಥ ಒಂದು ಪ್ರಶ್ನೆ ವಿವಾಹಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಚೆನ್ನಾಗಿದ್ದಾನೆ, ಭಯಪಡುವಂಥದ್ದಿಲ್ಲ. ಇಲ್ಲಿವರೆಗೂ ಬಂದಂತಹ ವರಗಳು ಯಾವುದೂ ಸರಿಯಾದ ರಿಸಲ್ಟ್ಸ್ ಕೊಟ್ಟಿಲ್ಲ ಅಂದರು. ಇದೇ ಬರ್ತಕ್ಕಂಥ ಗಣಪತಿ ಹಬ್ಬ ಹಿಂದೆ ಮುಂದೆ ಅಂದರೆ ಬಹುಶಃ ಭಾದ್ರಪದ ಮಾಸದಲ್ಲಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ, ಭಾದ್ರಪದ ಮಾಸ ಅಂದ್ರೇ ಗಣಪತಿ ಹಬ್ಬ. ಆ ಗಣಪತಿ ಹಬ್ಬ ಭಾದ್ರಪದ ಮಾಸದಲ್ಲಿ ನಿಮಗೆ ಸೂಕ್ತವಾದಂತಹ, ನಿಮ್ಮ ಮನಸ್ಸೊಪ್ಪುವಂಥ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನೆತನಕ್ಕೆ ತಕ್ಕನಾದಂಥ ಒಂದು ಒಳ್ಳೆಯ ವರ ಬರೋದುಂಟು. ಆ ವರನಿಂದಲೇ ಸಹಿತ ನಿಮ್ಮ ಮನೆ ನಗುಮುಖ ಆಗುತ್ತೆ. ನಿಮ್ಮ ಆರೋಗ್ಯ ಬೆಳವಣಿಗೆ, ನಿಮ್ಮ ತಾಯಿಯವರ ಆರೋಗ್ಯನೂ ಚೆನ್ನಾಗಿರುತ್ತೆ, ಭಯಪಡುವಂಥದ್ದಿಲ್ಲ. ಅತಿ ಶೀಘ್ರದಲ್ಲಿ ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಲಗ್ನದಲ್ಲಿರ್ತಕ್ಕಂಥ ದೋಷ ದೂರವಾಗಿ ಶೀಘ್ರವಾಗಿ ವಿವಾಹ ಆಗುವಂತಹ ಭಾಗ್ಯ ನಿಮ್ಮದಿದೆ. ನಿಮಗೆ ಆದಷ್ಟು ಬೇಗ ವಿವಾಹ ಆಗಲಿ, ಒಳ್ಳೆಯ ವರ ಬರಲಿ, ಆದಷ್ಟು ಬೇಗ ನಿಮ್ಮ ತಾಯಿಯವರ ಮತ್ತು ನಿಮ್ಮ ಪರಿವಾರದ ಸಮಸ್ಯೆಗಳು ದೂರ ಆಗಲಿ ಅಂತ ನಾನು ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ದೇವರನ್ನು ಪ್ರಾರ್ಥಿಸ್ತೀನಿ. ತಾಯಿ ಒಳ್ಳೆಯದಾಗಲಿ, ಆದಷ್ಟು ಬೇಗ ಸ್ವೀಟ್ ಕಳಿಸಿ. ಭಾಳ ಹತ್ತಿರದಿಂದಲೇ ಒಳ್ಳೆಯ ಒಂದು ಸಿಹಿ ಸುದ್ದಿಯನ್ನು ಕೇಳೋರಿದ್ದೀರಿ. ಒಳ್ಳೆಯದಾಗಲಿ. ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಆಲ್ದೂರು ಚಿಕ್ಕಮಂಗ್ಳೂರಿನಿಂದ ಮಹಾದೇವಿ ಅವರು ಬರೆದಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಪ್ರತಿನಿತ್ಯ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೇನೆ, ಆದರೆ ಕೊನೆವರೆಗೂ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ನಾನು ಸರ್ಕಾರಿ ಶಾಲೆಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮಹಾದೇವಿ. ನನಗೆ 2 ಗಂಡು ಮಕ್ಕಳು, ಭರತ್ ಮತ್ತು ಸುಮಂತ್. ನಮ್ಮ ಮನೆಯವರು ವಿಧಾನಸೌಧದಲ್ಲಿ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಆದರೆ ಈಗ ಒಳ್ಳೆ ಕೆಲಸ ಇದ್ದರೂ ಸಹ ಯಾವುದೇ ಒಂದು ಸ್ವಂತ ಮನೆ ಮಾಡಿಕೊಳ್ಳದೆ ಬೇಜವಾಬ್ದಾರಿ ಆಗಿದ್ದಾರೆ. ನನ್ನ ಅತ್ತೆಯವರ ಹೆಸರಿನಲ್ಲಿ ಅವರಿಗೆ ತಿಂಗಳಿಗೆ 50 ರೂಪಾಯಿನಂತ ಕೆಲಸ ಮಾಡ್ತಾ ಬಂದಿರ್ತಾರೆ. ಈಗ ನಾನು ಮಾಡ್ತಾ ಇರೋ ಕೆಲಸ ಅವ್ರದ್ದು 80 ವರ್ಷ ವಯಸ್ಸಾಗಿದೆ. ಅವರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಅವ್ರ ಬದಲಾಗಿ ನನಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ ಗುರುಜಿ. ಕುಡಿಯೋದಕ್ಕೋಸ್ಕರ ಎಲ್ಲವನ್ನ ಮಾರಿರ್ತಾರೆ ನನ್ನ ಮನೆಯವರು. ನಮಗೀಗ ಸ್ವಂತ ಮನೆ ಅನ್ನೋದು ಏನೂ ಇಲ್ಲ, ನಾವೆಲ್ಲದನ್ನು ಕಳ್ಕೊಂಡಿದ್ದೇವೆ. ಮನೆ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದುಡಿಯೋದೆಲ್ಲ ಬರೀ ಸಾಲ ಅನ್ನೋದಕ್ಕೆ ಖರ್ಚಾಗ್ತಾ ಇದೆ. ನನ್ನ ಮಕ್ಕಳ ಭವಿಷ್ಯ ಹೇಗಿರುತ್ತೆ? ಹಾಗೆಯೇ ನಿಮ್ಮ ವರ್ಷ ಭವಿಷ್ಯ ಪುಸ್ತಕದಲ್ಲಿ ನೀವು ತಿಳಿಸಿರೋ ಹಾಗೆ ನವಗೋಮತಿ ಚಕ್ರ ಮತ್ತು ಕವಡೆಗಳನ್ನು ನಾನು ತರಿಸ್ಕೊಂಡು 1.5 ವರ್ಷದಿಂದ ಪೂಜಿಸ್ತಾ ಬಂದಿದ್ದೇನೆ. ನಿಮ್ಮಲ್ಲಿ ಪ್ರಾರ್ಥಿಸೋದು ತುಂಬಾ ಇದೆ ಗುರುಜಿ. ನಾವೆಲ್ಲರಂತೆ ಸ್ಥಿತಿವಂತರಾಗಬೇಕು. ನಾನು ಹಾಗೂ ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಸಾಲದಿಂದ ಮುಕ್ತರಾಗಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥದ್ರ ಹಂಬಲ ಸಾಕಷ್ಟು ಜನ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ನಂದಗೋಕುಲವಾಗಿರಬೇಕು, ಮನೆ ಚೆನ್ನಾಗಿರಬೇಕು ಅಂದರೆ ಮನೆಯಲ್ಲಿರ್ತಕ್ಕಂತಹ ತಾಯಂದರು, ಹೆಣ್ಣು ಮಕ್ಕಳು ಅವರೇ ಕಾರಣ ಆಗ್ತಕ್ಕಂಥದ್ದು. ಯಾಕೆಂದರೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸೋದು, ಜವಾಬ್ದಾರಿಯುತವಾದಂತಹ ರೀತಿಯಲ್ಲಿ ಸ್ಥಾನಮಾನವನ್ನು ಗಳಿಸುವಂಥದ್ದು, ಮನೆಯನ್ನು ಹೇಗೆ ಸುಧಾರಿಸಬೇಕು ಎಂಬತಕ್ಕಂಥದ್ದು ರೀತಿ ಪ್ರತಿ ಕಾಲಕ್ಕೂ ಸಹಿತ ಚಿಂತನೆ ಮಾಡಿ ಅದನ್ನು ಅರ್ಥಗರ್ಭಿತವಾಗಿ ಅದನ್ನು ನೀವು ಪಾಲನೆ ಮಾಡ್ತಕ್ಕಂಥದ್ದು ಒಂದು ಹೆಣ್ಣಿನ ಕೆಲಸನೇ. ಹಾಗೆ ತಾವು ಸಹಿತ ತಮ್ಮ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸ ನಡೆಸ್ತಿದ್ದೀರಿ. ಮಹಾದೇವಿ ಚಿಕ್ಕಮಗಳೂರಿಂದ ಬರೆದಿರ್ತಕ್ಕಂಥದ್ದು. ಆದರೂ ನೀವು ಬರೆದಂತಹ ಕಾಗದ, ನಿಮ್ಮ ಕಣ್ಣಿನ ರೇಖೆ, ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಿ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಶುಕ್ರ ಮತ್ತು ಬುಧ ಚೆನ್ನಾಗಿದ್ದಾನೆ, ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಇತ್ತೀಚೆಗೆ ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದಲೂ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಆದರೆ ಎಲ್ಲರಂತೆ ನಾವು ಇರಬೇಕು, ನಾವು ಸ್ಥಿತಿವಂತರಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆ ಆಕಾಂಕ್ಷೆ ಖಂಡಿತ ಇರಬೇಕು, ಇದು ತಪ್ಪಲ್ಲ. ಹಾಗೆ ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ನೀವು ಕೇಳಿರತಕ್ಕಂತಹ ಪ್ರಶ್ನೆ, ಅದಕ್ಕೆ ಸೂಕ್ತವಾದಂತಹ ಉತ್ತರ, ಈಗ ತಾವು ಯಾವೆಲ್ಲ ಸಮಸ್ಯೆಗಳಲ್ಲಿದ್ದೀರಿ, ಏನೆಲ್ಲ ಸಮಸ್ಯೆಗಳನ್ನು ಕಾಣ್ತಿದ್ದೀರಿ, ಬಹುಶಃ ಇದು ಇನ್ನೂ ಒಂದು 8 ತಿಂಗಳ ತನಕ ಹೀಗೆ ಇರ್ಬೋದು. ಯಾಕೆಂದರೆ ಈ 8 ತಿಂಗಳೊಳಗಾಗಿ ನೀವು ಮಾಡದಿರತಕ್ಕಂತಹ ಕೆಲವು ತಪ್ಪು ಒಪ್ಪುಗಳು ನಿಮಗೂ ಬಹಳಷ್ಟು ಬಾಧಿಸಬಹುದು. ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ. ಈಗ ಅದಕ್ಕಾಗಿ ನೀವು ಸಾಧ್ಯವಾದಷ್ಟು 1-2 ಬಾರಿ ಅಂದರೆ 1-2 ಹುಣ್ಣಿಮೆ
2 ಹುಣ್ಣಿಮೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನವಗ್ರಹ ಆಸ್ಥಾನದಲ್ಲಿ ಒಂದು ನವಗ್ರಹ ಪೂಜೆನೋ ಅಥವಾ ಒಂದು ನಕ್ಷತ್ರ ಶಾಂತಿನೋ ಈ ಪ್ರಕಾರವಾಗಿ ಮಾಡಿಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಸಾಧ್ಯವಾದರೆ ಯಾವುದೋ ಒಂದು ತೀರ್ಥಕ್ಷೇತ್ರದಲ್ಲಿ, ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರದಲ್ಲಿ ನೀವು, ನಿಮ್ಮ ಪತಿದೇವರು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಸಹಿತ ಒಂದು ರಾತ್ರಿ ಭಗವತ್ ಸಾನ್ನಿಧ್ಯದಲ್ಲಿ ಮಲಗಿದ್ದು ಅಲ್ಲಿ ಪ್ರಾರ್ಥನೆ ಮಾಡಿ ಮಾರನೇ ದಿವಸ ಬೆಳಗ್ಗೆ ಅಲ್ಲೇ ಸಾನ್ನಿಧ್ಯದಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ವಾಸ್ತುಗೃಹದಲ್ಲಿ ಒಂದು ನಕ್ಷತ್ರ ಶಾಂತಿಯೋ, ಒಂದು ನವಗ್ರಹ ಆರಾಧನೆಯೋ, ಒಂದು ವಾಸ್ತು ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದನ್ನು ಮಾಡಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಯಶಸ್ಸಾಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಚಿಕ್ಕಮಗಳೂರಿನಿಂದ ಪತ್ರ ಬರೆದಿದ್ದಕ್ಕಾಗಿ ಮಹಾದೇವಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರಮ್ಮ? ನನ್ನ ಹೆಸರು ರೋಹಿಣಿ ಅಂತ, ಮಂಗಳೂರಿನಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಮಗುವಿನ ಬಗ್ಗೆ ಮಾತಾಡಬೇಕಿತ್ತು. ಸರಿ, ಮಾತಾಡಿ. ಹಲೋ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗುವಿನ ಹೆಸರು ತನ್ಮಯ್ ಅಂತ, ಸ್ವಾತಿ ನಕ್ಷತ್ರ, ತುಲಾ ರಾಶಿ. 10 ತಿಂಗಳಾಗಿದೆ ಮಗುವಿಗೆ. ಅವನು ಅದು ಇದು ಮಾಡಿದಾಗ ಸಂಧಿ ಶಾಂತಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅವನು ಅಕ್ಟೋಬರ್ 4ಕ್ಕೆ ಅವನಿಗೆ ಡೆಲಿವರಿ ಆದದ್ದು. ಜನವರಿಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದು ಪೂಜೆ. ನಮ್ಗೆ ಈವರೆಗೆ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದು ಸಂಧಿ ಶಾಂತಿ ಪೂಜೆ ಮಾಡಿಸ್ಲಿ ಅಂದ್ರೆ ಮಗುವಿದ್ದು ಆಯುಷ್ಯ ಇದಾಗ್ತದೆ ಅಂತ ಹೇಳ್ತಾರೆ. ಅದು ನಿಜವಾ ಅಂತ ಕೇಳಲಿಕ್ಕಿತ್ತು. ನೋಡು ಮಗು, ಸಂಧಿ ಶಾಂತಿ ಮತ್ತು ನವಗ್ರಹ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಹೌದಮ್ಮ. ಯಾಕೆಂದರೆ ಪ್ರಸ್ತುತ ತುಲಾರಾಶಿಯವರ ಭವಿಷ್ಯತ್ತೇನು ಅಂತ ಬಹುಶಃ ಇವತ್ತು ನಾನು ಕಾರ್ಯಕ್ರಮ ನಿನ್ನ ಸಂಪೂರ್ಣ ನೋಡಿದ್ಯಮ್ಮ? ಹೌದು, ನೋಡ್ತಾ ಇದ್ದೇನೆ. ನಾನು ರಾಶಿ ಫಲದಲ್ಲಿ ಏನೆಲ್ಲ ಭವಿಷ್ಯತ್ ಹೇಳ್ತಾ ಇರ್ತೀನಿ ಅಂತ ನೀನು ತಿಳ್ಕೊಂಡಿರಬಹುದು. ಯಾಕೆಂದರೆ ತುಲಾರಾಶಿ ಅಂತ ಬಂದಾಗ ಆ ರಾಶಿಯವರಿಗೆ ನಾನು ಏನು ಎಚ್ಚರಿಕೆ ಕೊಡ್ತಾ ಇರ್ತೀನಿ, ಏನು ಮಾಡಬೇಕು ಅಂತ ಹೇಳ್ತಿರ್ತೀನಿ, ಅವ್ರು ಹೇಗಿರ್ತಾರೆ, ಅವರ ದಿನಚರಿ ಏನು, ಅದೆಲ್ಲವೂ ನೋಡಿಬಿಟ್ರೆ ನೀನು ಇದನ್ನು ಮಾಡಬೇಕಾದಂಥ ಪ್ರಸಂಗ ಇರುತ್ತೆ. ನೀನು ಮಾಡಬೇಕು ಅಂತ ಸಾಲ ಸೋಲ ಮಾಡೋಕ್ಕೆ ಹೋಗಬೇಡ. ಭಾಳ ದೂರವಾಗಿ ಅಷ್ಟೆಲ್ಲ ಖರ್ಚು ವೆಚ್ಚ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಚಿಕ್ಕದಾಗಿ ಯಾವುದಾದ್ರು ಒಂದು ಆಲಯದಲ್ಲಿ, ಒಂದು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಭಗವಂತ ಸಾನ್ನಿಧ್ಯದಲ್ಲಿ ನಿನಗೆ ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಹೂವು ಹಣ್ಣು ತೆಗೆದುಕೊಂಡು ಕೊಟ್ಟು ಅಲ್ಲಿ ಒಂದು 9 ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ದೇವಾಲಯದಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರು ಅದು ಶಾಂತಿ ಆಗುತ್ತೆ. ಶಾಂತಿ ಹೋಮ ಅಂದ್ಬಿಟ್ಟು ಸಾಲ ಮಾಡಿ ಖರ್ಚು ಮಾಡಿ ದೊಡ್ಡದಾದಂಥ ಮಹಾಯಾಗ ಮಾಡಿ ಒಂದು 1000 ಜನ ಮನೇಲಿ ಕರೆಸಿ ಅನ್ನದಾನ ಮಾಡಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದಲ್ಲ. ಸಾಲ ಮಾಡಿ ಯಾವುದೇ ಶಾಂತಿ ಹೋಮ ಹವನಗಳನ್ನು ಮಾಡಬೇಡಿ. ದೇವರು ನಿಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ದೇವರು ನಿಮಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಬುದ್ಧಿ ಉಪಯೋಗಿಸಿ ಮಾಡಿ. ನಿಮ್ಮ ಮಗು ಚೆನ್ನಾಗಿರುತ್ತೆ, ಭಯಪಡಬೇಡಿ. ಒಳ್ಳೆಯದಾಗಲಿ ತಾಯಿ. ಮಂಗಳೂರಿನಿಂದ ಕರೆ ಮಾಡಿದ್ದಕ್ಕಾಗಿ ರೋಹಿಣಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನು ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ನಾಳೆ ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ. ನಾಳೆಯ ವಿಶೇಷವಾಗಿರ್ತಕ್ಕಂಥ ಶುಭ ದಿನದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದು ಕಾದು ನೋಡೋಣ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.